ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ಆತ್ಮೀಯ ಸಮಸ್ತ ಪ್ರಗತಿ ಟಿವಿ ವೀಕ್ಷಕರಿಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ಹೊಸ ಹರ್ಷ ಎಲ್ಲರಲ್ಲೂ ಸಹ ತರಲಿ ಅಂತ ಆಶಿಸ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಜ್ಯೋತಿಷದ ವಿಚಾರದ ಬಗ್ಗೆ, ಹಾಗೆ ಯುಗಾದಿಯ ಅಮಾವಾಸ್ಯೆ ಬಗ್ಗೆ, ಜೊತೆಗೆ ಯುಗಾದಿ ಹಬ್ಬದ ಒಂದು ವರ್ಷಾರಂಭ, ಈ ಒಂದು ಯುಗಾದಿ ಯಾವ ರಾಶಿಗಳಿಗೆ ಹೆಚ್ಚು ಫಲ ಕೊಡುತ್ತೆ, ಯಾವ ರಾಶಿಗಳಿಗೆ ಅಶುಭವನ್ನ ಉಂಟು ಮಾಡುತ್ತೆ, ಇದೆಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದಂತಹ ಮಂಜುನಾಥ್ ಗುರೂಜಿಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೆ ನಮಃ. ಗುರೂಜಿ, ಯುಗಾದಿ ಹಬ್ಬದ ಶುಭಾಶಯಗಳು. ತಮಗೂ ಕೂಡ ಮತ್ತು ನಮ್ಮ ಪ್ರಗತಿ ಟಿವಿ ಎಲ್ಲ ವೀಕ್ಷಕರಿಗೂ ಕೂಡ, ಸಮಸ್ತ ಕನ್ನಡ ಕುಲ್ಲುಕೊಟ್ಟಿಗೂ ಕೂಡ ಯುಗಾದಿ ಹಬ್ಬ ಶುಭ ತರಲಿ ಅಂತ ಕೋರುತ್ತೇನೆ. ಓಕೆ ಗುರೂಜಿ, ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ಗುರೂಜಿ, ಮೊದಲನೇದಾಗಿ ನೋಡಿ, ತುಂಬ ವಿಶೇಷವಾಗಿ 29 ಮಾರ್ಚ್ 2025 ಇವತ್ತು ಅಮಾವಾಸ್ಯೆ ತಿಥಿ, ಕೃಷ್ಣ ಪಕ್ಷ, ಉತ್ತರ ಭಾದ್ರ ನಕ್ಷತ್ರ, ಬ್ರಹ್ಮಯೋಗ ಮತ್ತು ನಾಗವಕರಣ ಅಂತ ಹೇಳ್ತೀವಿ. ಮತ್ತು ವಾರ ಶನಿವಾರ. ಇವತ್ತಿನ ಬೆಂಗಳೂರಿನ ಕಾಲಮಾನದಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು 6 ಗಂಟೆ 18 ನಿಮಿಷಕ್ಕೆ ಸೂರ್ಯೋದಯ ಆಗುವಂಥದ್ದು, 6 ಗಂಟೆ 29 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಇವತ್ತು ರಾಹುಕಾಲದ ವಿಚಾರವಾಗಿ ನೋಡ್ತಾ ಹೋದರೆ 9 ಗಂಟೆ 22 ನಿಮಿಷದಿಂದ 10 ಗಂಟೆ 53 ನಿಮಿಷದವರೆಗೂ ರಾಹುಕಾಲ, ಯಮಗಂಟ ಕಾಲ 1 ಗಂಟೆ 56 ನಿಮಿಷದಿಂದ 3 ಗಂಟೆ 27 ನಿಮಿಷ, ಗುಳಿಕ ಕಾಲ 6 ಗಂಟೆ 19 ನಿಮಿಷದಿಂದ 7 ಗಂಟೆ 50 ನಿಮಿಷವಾಗಿರುವಂಥದ್ದು. ಮತ್ತು ಅಭಿಜಿತ ಮುಹೂರ್ತ, ಅಭಿಜಿತ ಲಗ್ನ ಅಂತ ನಾವೇನು ತಗೊತೀವಿ 12 ಗಂಟೆಯಿಂದ 12 ಗಂಟೆ 49 ನಿಮಿಷ ಇವತ್ತಿನ ಒಂದು ಪಂಚಾಂಗದ ವಿಶೇಷತೆ ಆಗಿದೆ. ಓಕೆ ಗುರೂಜಿ, ನಾವು ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡೋದಕ್ಕೂ ಮುಂಚೆ ನಾನು ಅವಾಗ್ಲೇ ಕೂಡ ಹೇಳಿದೆ ಯುಗಾದಿಯ ಅಮಾವಾಸ್ಯೆ ಅಂತ ಹೇಳಿ. ಏನು ಯುಗಾದಿ ಅಮಾವಾಸ್ಯೆಯ ವಿಶೇಷತೆಗಳು ಏನು ಅಂತ ಹೇಳಿ ಒಂದೆರಡು ಲೈನ್ ಅಲ್ಲಿ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಗುರೂಜಿ? ನೋಡಿ, ಅಮಾವಾಸ್ಯೆ ಅಂದ್ರೇನೆ ಸ್ವಲ್ಪ ಜನರಲ್ಲಿ ಭಯ ಆತಂಕ ಜಾಸ್ತಿ ಇರುವಂಥದ್ದು. ಅದರವಾಗಿ ಈ ಒಂದು ಮಾಸದಲ್ಲಿ ಅಂದ್ರೆ ಈ ನಡೀತಿರುವಂಥ ಈ ಅಮಾವಾಸ್ಯೆ ಅತ್ಯಧಿಕವಾಗಿ 6 ಗ್ರಹಗಳ ಒಂದು ಕೂಟ ಆಗಿರುವಂಥದ್ದು ಇವತ್ತಾಗಿರುವಂಥದ್ದು. ಮತ್ತೆ ಇವತ್ತು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಮಾತಾಡ್ಸಿದಾದ್ಮೇಲೆ ನಾವು ಮುಂದುವರಿಸೋಣ. ಖಂಡಿತ. ಹಲೋ ಹಲೋ, ಗುಡ್ ಮಾರ್ನಿಂಗ್ ಚಿತ್ರ. ಹಲೋ, ನಮಸ್ತೆ. ನಮಸ್ತೆ ಚಿತ್ರ. ಸ್ವಲ್ಪ ಜೋರಾಗಿ ಮಾತಾಡಿ, ನನ್ಗೆ ಕೇಳಿಸ್ತಾ ಇಲ್ಲ. ಹಲೋ, ನಮಸ್ತೆ ಚಿತ್ರ. ನಿಮ್ ಹೆಸರು ಹೇಳಿ, ಯಾರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಉಷಾ ತುಮಕೂರು ಅಂತ. ಉಷಾ ತುಮಕೂರು, ಓಕೆ ಹೇಳಿ. ನಮಸ್ತೆ ಗುರುಜಿ ಹತ್ರ ಮಾತಾಡ್ಬೇಕು. ಓಕೆ, ಖಂಡಿತ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಾವು ಒಬ್ರು ಕೇಳ್ಬೇಕಿತ್ತು, ಸಿದ್ದರಾಮಯ್ಯ ಅಂತ ಅವ್ರ ಹೆಸರು. ಅವರು ರಾಮಗೊಂಡನಹಳ್ಳಿ ಅವರು ಜನ್ಮಸ್ಥಳ ಇರೋದು ಎಲ್ಲ. ಅವ್ರ ಡೇಟ್ ಆಫ್ ಬರ್ತ್ ಹೇಳ್ಬೇಕಾ ಅಥವಾ ಹಾಗೆ ಹೇಳ್ತೀರಾ ಸರ್? ಇಲ್ಲ, ಡೇಟ್ ಆಫ್ ಬರ್ತ್ ಹೇಳಿ, ಇಲ್ಲಾಂದ್ರೆ ನಿಮ್ಮ ಅವ್ರ ಪ್ರಕಾರದಲ್ಲಿ ಏನ್ ಪ್ರಶ್ನೆ ಇದೆ ಕೇಳಿ, ಪ್ರಶ್ನೆ ಕುಂಡ್ಲಿ ಮುಖಾಂತರ ಉತ್ತರ ಕೊಡಿ. ಅವ್ರಿಗೆ ಅವ್ರ ತಮ್ಮ ಇವರು ದುಡ್ಡು ಕೊಟ್ಟಿದ್ದು, ಇವ್ರು ದೂರ ಬಾಂಬೆ ಸೈಡ್ ಇದ್ರು ಅಂತ ಅವ್ರು ದುಡ್ಡು ಕೊಟ್ಟಿದ್ರು, ಇವ್ರ ಹೆಸರಿಗೆ ಮಾಡ್ಕೊಂಡ್ರು ಅವ್ರ ತಮ್ಮ. ಈಗ ಅವ್ರ ತಮ್ಮ ಅದನ್ನ ಅವ್ರಿಗೆ ಅದನ್ನ ಸೇಲ್ ಮಾಡ್ಬಿಟ್ಟು ದುಡ್ಡೇ ಕೊಡ್ತಿಲ್ಲ ಗುರುಜಿ, ಅದಕ್ಕೇನೆ ಗುಡ್ಡ ಸೇಲ್ ಮಾಡಿದ್ದಾರೆ. ಇವ್ರಿಗೆ ಕೊಡ್ತಾರ ಹೇಗೆ ಅಂತ ಅಷ್ಟೇನೆ. ಓಕೆ, ಇದು ಪ್ರಶ್ನೆ ಅವರ ಪ್ರಕಾರದಲ್ಲಿ ಈಗ ನಡೀತಾ ಇರೋದು ನೀವು ಮಂಗಳ ಹೊರೆನಲ್ಲಿ ಕೇಳ್ತಾ ಇದ್ದೀರಾ ಮೇಡಮ್, ಜಮೀನ್ ವಿವಾದ ಮತ್ತೆ ಇದ್ರ ವಿವಾದದಲ್ಲಿ. ಇವಾಗ ಮಂಗಳ ಗೋಚಾರದಲ್ಲಿ ಇವತ್ತಿನ ಪರಿಸ್ಥಿತಿನಲ್ಲಿ ಗೋಚಾರದಲ್ಲಿ ಅಷ್ಟೊಂದು ಬಲವಾಗಿಲ್ಲ. ದುಡ್ಡು ಕೊಡ್ತಾರೆ, ಬಟ್ ಸ್ವಲ್ಪ ವಿವಾದಗಳು ಅಂದ್ರೆ ಸ್ವಲ್ಪ ಏನಾದರೂ ಕೋರ್ಟು ಕಚೇರಿ ಅಥವಾ ಅದ್ರ ಆಚೆಗೂ ಕೂಡ ಸ್ವಲ್ಪ ನೀವು ಹೋರಾಟಗಳು ಮಾಡಿದ್ರೆ ದುಡ್ಡು ಬರುತ್ತೆ. ಅದಕ್ಕೆ ಸಮಯ ಇನ್ನೊಂದು 2-2.5 ತಿಂಗಳು. ಅವರು ನಮ್ ಕೈಲಿ ಎಲ್ಲ ಕಾಂಟ್ಯಾಕ್ಟ್ ಇಲ್ಲ, ಸಿದ್ದರಾಮಯ್ಯ ಅವ್ರ ಕೈಲಿ ಅವ್ರು ಮಾತಾಡಕ್ ಶಕ್ತಿ ಇಲ್ಲ ಈಗ, ಅದಕ್ಕೇನೆ. ಕೊಡ್ತಾರೆ ಹೇಗೆ ಅಂತ ಅಷ್ಟೇ. ಕೊಡ್ತಾರೆ, ಅವ್ರ ಸಂಬಂಧಪಟ್ಟವರಂತವ್ರು ಯಾರಾದ್ರೂ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೋದಾ ತಾವು? ಇಲ್ಲ, ಅವರು ಯಾರ ಕೈಲೂ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಅದಕ್ಕೇನೆ. ಆಯ್ತು, ಅಂದ್ರೆ ನೀವು ನಿಮ್ ಕಡೆಯಿಂದ ವೇಟ್ ಮಾಡಿ, ಮಂಗಳ ಸ್ವಲ್ಪ ಬಲವಾದ ನಂತರ ಅನುಕೂಲ ಆಗುತ್ತೆ. ಆದಷ್ಟು ಸ್ವಲ್ಪ ಸುಬ್ರಹ್ಮಣ್ಯನ ಸಂಕಲ್ಪ ಮಾಡಿ ಆರಾಧನೆ ಮಾಡಿ ಮೇಡಮ್. ಸುಬ್ರಹ್ಮಣ್ಯ ಮಂತ್ರ ಬರುತ್ತೆ, ಅದನ್ನ ಸಂಕಲ್ಪ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಗೆ ಇದು ಜಮೀನ್ ಇದು ಅಂದ್ರೆ ಏನು ವಿವಾದ ಇದೆ ಅದು ಬಗೆಯಿರಲಿ ಅಂತ ಸಂಕಲ್ಪ ಮಾಡಿ ಸುಬ್ರಹ್ಮಣ್ಯ ಮಂತ್ರ ಹೇಳಿ ದಿನಾಲು 108 ಬಾರಿ. ಓಂ ಶರವಣ ಭವಾಯ ನಮಃ ಅಂತ ಬರುತ್ತೆ. ಈ ರೀತಿ ಮಾಡಿ ಅನುಕೂಲ ಆಗುತ್ತೆ ಮೇಡಮ್. ಎಷ್ಟು ದಿವಸ ಹೇಳಬೇಕು ಗುರುಜಿ? ಮಿನಿಮಮ್ ನಿಮ್ ದಿನಾಲು ಹೇಳಿ, ನಿಮ್ಗೆ ಎಲ್ಲಿವರೆಗೂ ಅನುಕೂಲ ಆಗೋವರೆಗೂ, ಆ ವಿವಾದದಿಂದ ಅನುಕೂಲ ಆಗೋವರೆಗೂ 108 ಬಾರಿ ಈ ಮಂತ್ರ ಓಂ ಶರವಣ ಭವಾಯ ನಮಃ ಅಂತ ಬರುತ್ತೆ. ಇದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ರು ಸಾಕ ಮಾಡಿ, ಆದ್ರೆ ಮಂತ್ರಕ್ಕೆ ಅದರದೇ ಆದ ಶಕ್ತಿ ಇದೆ. ಸ್ವಲ್ಪ ಮಂತ್ರ ಪಠಣೆ ಮಾಡಿ ಅದನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ ಮೇಡಮ್. ಎಷ್ಟು ದಿವಸ ಕಾಯ್ಬೇಕು ಅಂತ? ಇನ್ನು 1.5 ಇಂದ 2 ತಿಂಗಳ ಆಗುತ್ತೆ.
1.5 2 ತಿಂಗಳು ಅರ್ಧಕ್ಕರ್ಧ ಕೊಡ್ತಾರ. ಅವ್ರ ಅರ್ಧ ಮಡಿಕೊಡ್ಲಿ, ನಮ್ಗೇನ್ ಬೇಡ, ಇನ್ನ ಅರ್ಧ ಕೊಡ್ತಾರ ಅಂತ ಅಷ್ಟೇನೆ. ಕೊಡ್ತಾರೆ, ಈ ಪರಿಹಾರ ಮಾಡ್ಕೊಳ್ಳಿ, ಅದರಿಂದ ಅನುಕೂಲ ಆಗುತ್ತೆ ಮೇಡಮ್. ಕೊಡ್ತಾರೆ ಅವರು, ಕೊಡ್ತಾರ ಗುರುಜಿ. ಕೊಟ್ಟೆ ಕೊಡ್ತಾರೆ. ಧನ್ಯವಾದಗಳು. ಥ್ಯಾಂಕ್ ಯು ಉಷಾ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ಗುರೂಜಿ ಏನು ಒಂದು ಸಲಹೆ ಸೂಚನೆಗಳನ್ನ ನಿಮಗೆ ಕೊಟ್ಟರು, ಸೊ ನೀವು ಕೂಡ ಅದನ್ನ ಅನುಸರಿಸಿ ಅಂತ ಹೇಳ್ತಾ ಗುರೂಜಿ ನಾವು ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಅಮಾವಾಸ್ಯೆ ಅಂದ್ರೆ ಎಲ್ಲರೂ ಕೂಡ ಹೆದರ್ಕೊಳ್ಳೋ ಅಂಥದ್ದು ಅಂತ ಹೇಳಿ ಕೂಡ ನೀವು ತಿಳಿಸ್ತಾ ಇದ್ರಿ. ಸೊ ಏನು ಇದು ವಿಶೇಷತೆ ಏನಿದೆ ಅಂತ ಹೇಳಿ. ನೋಡಿ, ಅಮಾವಾಸ್ಯೆ ಎಂದು ವಿಶೇಷವಾಗಿ ಜನರಿಗೆ ಹೆದರಿಕೆ ನಾವು ಹೇಳ್ದಂಗೆ ತುಂಬ ಇರುತ್ತೆ. ಮತ್ತು 6 ಗ್ರಹಗಳ ಕೂಟ ಇವತ್ತು. 6 ಗ್ರಹ ಮೀನರಾಶಿಯಲ್ಲಿರೋದ್ರಿಂದ, ಜಲತತ್ವದಲ್ಲಿರೋದ್ರಿಂದ ಇನ್ನೂ ವಿಶೇಷವಾಗಿ ಏನೇನೋ ಒಂದು ಸ್ವಲ್ಪ ಮನಸ್ಸಿಗೆ ಮಾನಸಿಕ ಕಿರಿಕಿರಿಗಳು, ಅಡಚಣೆಗಳು, ಮಾನಸಿಕ ಒತ್ತಡ ಇರೋದು, ವಿಶೇಷವಾಗಿ ಯಾರ್ಯಾರ್ದು ಜಲತತ್ವ ರಾಶಿಗಳಿರುತ್ತೋ, ಮೀನ ಆಗಿರ್ಬೋದು, ಕರ್ಕಾಟಕ ಆಗಿರ್ಬೋದು, ವೃಶ್ಚಿಕ ಆಗಿರ್ಬೋದು, ಈ ಸಂಬಂಧಪಟ್ಟವರಿಗೆ ಸ್ವಲ್ಪ ಹೆಚ್ಚು ಮೆಂಟಲ್ ಡಿಸ್ಟರ್ಬೆನ್ಸಸ್ ಇರುತ್ತೆ. ಮತ್ತು ಕೆಲವೊಂದು ತಂತ್ರ ಪ್ರಯೋಗಗಳು, ಈ ರೀತಿ ಕ್ಷುದ್ರ ಪ್ರಯೋಗಗಳು ತುಂಬ ಆಗ್ತಿರುವಂಥದ್ದು. ಅದಕ್ಕೆ ಆದಷ್ಟು ಕೆಲವೊಂದು ನಮ್ಮ ಯುಗಾದಿ ಭವಿಷ್ಯದಲ್ಲೇ ಅದನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಸ್ವಲ್ಪ ಅಮಾವಾಸ್ಯೆ ದಿನ ಹಿಂದೆ ಮುಂದೆ ಒಂದು ಯಾವುದೇ ಹೊಸ ಕೆಲಸ ಕಾರ್ಯಗಳ ಕೈ ಹಾಕೋದಾಗ್ಲಿ, ಅಥವಾ ಒಂದು ಹೊಸ ದಿನನಿತ್ಯದ ಕೆಲಸದಲ್ಲಿ ಏನೋ ಒಂದು ಶುಭ ಕಾರ್ಯಕ್ಕೆ ಅಥವಾ ಏನೋ ಒಂದು ಮಾತುಕತೆಗೆ ಹೋಗೋದಿದ್ರು ಕೂಡ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ತಾ ಹೋಗ್ತಾರೆ. ಓಕೆ ಗುರುಜಿ, ಈಗ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ರಾಶಿ ಮೇಷ ರಾಶಿಯ ಇವತ್ತಿನ ದಿನ ಹೇಗಿದೆ ಗುರುಜಿ? ಮೇಷರಾಶಿಯವರಿಗೆ ಸ್ವಲ್ಪ ಹತಾಶೆ ದಿನ ಆಗಿರುವಂಥದ್ದು. ನಿಮ್ಮ ಆಲೋಚನೆಗಳು ನಿಮ್ಮ ಕಂಟ್ರೋಲಲ್ಲಿ, ಹಿಡಿತದಲ್ಲಿ ಇರೋದಿಲ್ಲ. ಅದಕ್ಕೆ ಸ್ವಲ್ಪ ಸಮಾಧಾನವನ್ನು ತಂದ್ಕೊಳ್ಳಿ. ಇವತ್ತಿನ ದಿನ ಚೆನ್ನಾಗಿರುವಂಥದ್ದು. ಓಕೆ ಗುರುಜಿ, ಮುಂದಿನ ರಾಶಿ ವೃಷಭ ರಾಶಿಯ ಇವತ್ತಿನ ರಾಶಿ ಭವಿಷ್ಯ ಯಾವ ರೀತಿಯಾಗಿದೆ? ವೃಷಭ ರಾಶಿಯವರಿಗೆ ಇವತ್ತೊಂದು ಲಾಭಕಾರಕ ಒಂದು ದಿನವಾಗಿರುವಂಥದ್ದು. ದೀರ್ಘಕಾಲದಿಂದ ಅನಾರೋಗ್ಯ ಏನಾರು ಇದ್ದರೆ ಇವತ್ತು ಸಮಾಧಾನ ಸಿಗುವಂಥದ್ದು. ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ, ಆದರೂ ಆರ್ಥಿಕವಾಗಿ ಮತ್ತು ನಿಮ್ಮ ಒಂದು ಮನಸ್ಸಿನ ಸಮತೋಲನ ಇವತ್ತು ಚೆನ್ನಾಗಿರುವಂಥದ್ದು. ಒತ್ತಡ ನಿವಾರಣೆಗೆ ಏನಾದರೂ ಕ್ರಮಗಳು, ಪರಿಹಾರ ಕ್ರಮಗಳು? ವೃಷಭ ರಾಶಿಯವರಿಗೆ ಹೆಚ್ಚು ಓಂ ಶುಂ ಶುಕ್ರಾಯ ನಮಃ ಅಂತ ಜಪ ಮಾಡಿ 108 ಸಾರಿ. ಓಕೆ ಗುರುಜಿ, ಈಗ ಮುಂದಿನ ರಾಶಿ ಮಿಥುನ ರಾಶಿಯ ಬಗ್ಗೆ ನೋಡೋಣ ಗುರುಜಿ. ಮಿಥುನ ರಾಶಿಯವರಿಗೆ ಇವತ್ತು ನಿಮ್ಮ ಮಕ್ಕಳಿಂದ, ಅವರ ಒಂದು ಅನುಭವದಿಂದ, ಅವರಿಂದ ಏನೋ ಒಂದು ಉಲ್ಲಾಸಮಯ ಒಂದು ಉತ್ಸಾಹದ ದಿನ ಆಗಿರುವಂಥದ್ದು. ಸ್ವಲ್ಪ ಮಂಕು ಕವಿದ ಒತ್ತಡದ ದಿನ ಇದ್ರೂ ಕೂಡ ಮಕ್ಕಳ ಸಂತೋಷ ನಿಮ್ಮ ಎಲ್ಲ ದುಗುಡ ದುಮ್ಮಾನಗಳನ್ನು ದೂರ ಮಾಡುವಂಥದ್ದು. ಮಿಥುನ ರಾಶಿಯ ವಿಚಾರದ ಬಗ್ಗೆ ನಾವು ತಿಳ್ಕೊಂಡ್ವಿ. ಮುಂದಿನ ರಾಶಿ ಕರ್ಕಾಟಕ ರಾಶಿಯ ಬಗ್ಗೆ ನೋಡೋಣ ಗುರುಜಿ. ಇವತ್ತಿನ ದಿನ ಅವರಿಗೆ ಶುಭವೋ ಅಶುಭವೋ ಹೇಗಿದೆ ಅಂತ ಹೇಳಿ. ಸ್ನೇಹಿತರು ಸಂಬಂಧಿಗಳೊಡನೆ ಆನಂದಿಸಿ ಮತ್ತೆ ಸ್ನೇಹವನ್ನು ಕಳೆದುಕೊಳ್ಳುವಂಥ ಒಂದು ಏನೋ ಸಾಧ್ಯತೆಗಳು ಮೂಡಿ ಬರುವಂಥದ್ದು ಕರ್ಕಾಟಕ ರಾಶಿಯವರಿಗೆ. ಆದಷ್ಟು ವಾದ ವಿವಾದಗಳು ಬೇಡ, ಅದರಿಂದ ಸ್ವಲ್ಪ ದೂರವಾಗಿರಿ. ಓಕೆ, ಕರ್ಕಾಟಕ ರಾಶಿಯವರಿಗೆ ಕೂಡ ಇವತ್ತು ವಾದ ವಿವಾದಗಳಿಂದ ದೂರ ಇರೋದಕ್ಕೆ ಗುರುಜಿಗಳು ತಿಳಿಸ್ತಾ ಇದ್ದಾರೆ. ಸೊ ಅದನ್ನ ಕೂಡ ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಗುರುಜಿ ನಮಗೆ ಒಂದು ಪ್ರಶ್ನೆ ಬಂದಿದೆ. ಸೊ ನಾನು ಅದನ್ನ ಕೇಳ್ತಾ ಹೋಗ್ತೀನಿ. ಸೊ ಅವ್ರ ಹೆಸರು ಬಂದು ಗುರುಪ್ರಸಾದ್ ಅಂತ. ಇವರು ಜನ್ಮ ದಿನಾಂಕವನ್ನ ಹೇಳ್ತಾ ಇದ್ದಾರೆ 1/7/1995. ಹುಟ್ಟಿರುವಂತಹ ದಿನ ಶನಿವಾರ 11:55 ರಾತ್ರಿ. ತುಮಕೂರು, ಸ್ಥಳ ಬಂದು ತುಮಕೂರು ಗುರುಜಿ. ಹಾಗೆ ಇವರ ಪ್ರಶ್ನೆ ಬಂದು ವಿವಾಹ ಮತ್ತೆ ಅವರ ಮುಂದಿನ ಜೀವನ ಹೇಗಿರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ವಿವಾಹದ ವಿಚಾರದ ಬಗ್ಗೆನೂ ಸಹ ಕೇಳ್ತಾ ಇದ್ದಾರೆ ಗುರುಜಿ. ಗುರುಪ್ರಸಾದ್ ಅವ್ರು ಕೊಟ್ಟಿರುವಂತ ಮಾಹಿತಿ 1/7/95 11:55 ರಾತ್ರಿ ತುಮಕೂರು. ವಿವಾಹದ ಬಗ್ಗೆ ಕೇಳ್ತಾ ಇದ್ದಾರೆ ಪ್ರಶ್ನೆ. ಇಲ್ಲಿ ಮೀನ ಲಗ್ನದ ಜಾತಕ ಇವ್ರದ್ದು, ಗುರುಪ್ರಸಾದ್ ಅವ್ರದ್ದು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಅಂತ ಹೇಳ್ತೀವಿ. ಇವರಿಗೆ ದಶ ಬಂದು ಶುಕ್ರ ದಶೆಯಲ್ಲಿ ಕೇತು ಅಂತರ್ದಶೆ ನಡೀತಾ ಇದೆ. ಡಿಸೆಂಬರ್ ವರೆಗೂ ಸ್ವಲ್ಪ ನಿಧಾನ ಇದೆ. ಮುಂದೆ ಬರುವಂತ ಜನವರಿ 2026ರಿಂದ ಇವರಿಗೆ ದಶೆ ಬಂದು ಸೂರ್ಯ ಮಹಾದಶೆ ಶುರು ಆಗೋದ್ರಿಂದ ಅಲ್ಲಿಂದ ವಿವಾಹಕ್ಕೆ ಅನುಕೂಲತೆಗಳು ಒಂದು ಕಾಣ್ತಾ ಬರ್ತಾ ಇದೆ. ಸ್ವಲ್ಪ ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಏನು ವಿಳಂಬವಿದೆಯೋ ಆದಷ್ಟು ಒಂದು ಶುಕ್ರನ ಆರಾಧನೆ, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಓಂ ಶುಂ ಶುಕ್ರಾಯ ನಮಃ ಅಂತ ಜಪ ಮಾಡುವಂಥದ್ದು. ಮತ್ತೆ ರಾಹುಕೇತು ಸಂಬಂಧ ಇರೋದ್ರಿಂದ ಸ್ವಲ್ಪ ರಾಹುಕೇತುಗೆ ಸಂಬಂಧಪಟ್ಟಂಥ ಒಂದು ಕಾಳಹಸ್ತಿನಲ್ಲಾಗಿರ್ಬೋದು ಅಥವಾ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರಾಹುಕೇತು ಶಾಂತಿ ಅಥವಾ ಆಶ್ಲೇಷ ಬಲಿ ಪೂಜೆ ಮಾಡಿಸ್ಕೊಂಡ್ರೆ ಬರುವಂತ ಜನವರಿ ನಂತರ ವಿವಾಹ ಯೋಗ ಇವರಿಗೆ ಆಗ್ಬರುತ್ತೆ. ಗುರುಜಿ ಅವರ ಮುಂದಿನ ಜೀವನದ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ. ಮುಂದಿನ ಜೀವನ ಅಂದ್ರೆ ನಾವು ಫ್ಯೂಚರ್ ಲೈಫ್ ಅಂತ ಏನು ಹೇಳ್ತೀವಿ, 9ನೇ ಮನೆ ಭಾಗ್ಯಸ್ಥಾನ ಅಂತೇಳಿ. ಭಾಗ್ಯಾಧಿಪತಿ ಇಲ್ಲಿ ಭಾಗ್ಯಸ್ಥಾನದಲ್ಲಿ ಗುರು ಇರೋದ್ರಿಂದ ಗುರು ವಕ್ರಿ ಆಗಿದ್ದಾರೆ. ಸೊ ಗೋಚಾರದಲ್ಲಿ ಗುರು ಮೇ ತಿಂಗಳ ನಂತರ ಇಲ್ಲಿ ಮಿಥುನ ರಾಶಿಗೆ ಬರೋದ್ರಿಂದ ಮುಂದೆ ಬರುವಂತ ಎಲ್ಲ ಯೋಜನೆಗಳು, ಈಗ ಜೀವನದಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನ ಆಗಿರ್ಬೋದು. ಯಾಕಂದ್ರೆ ಲಗ್ನದಲ್ಲಿ
ಶನಿ ಇರೋದ್ರಿಂದ ಸ್ವಲ್ಪ ಎಲ್ಲ ಕೆಲಸನೂ ಬೇಗ ಆಗೋದಿಲ್ಲ ತಮಗೆ. ಅಂದರೆ ಸ್ವಲ್ಪ ಹೆಚ್ಚು ಪ್ರಯತ್ನ ಪಟ್ಟು ಮಾಡುವಂಥ ಕೆಲಸ ಕಾರ್ಯಗಳು, ಹೆಚ್ಚು ಒತ್ತಡ ಕೊಟ್ಟು ಮಾಡುವಂಥದ್ದು. ಸ್ವಲ್ಪ ಫ್ಯೂಚರಿಸ್ಟಿಕ್ ಆಗಿ ನಿಮಗೆ ಈ ಮೇ ನಂತರ ಗುರುವಿನ ಗೋಚಾರದ ನಂತರ ಅನುಕೂಲತೆಗಳಾಗುತ್ತೆ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಮಾನಸಿಕ ಮತ್ತು ನಿಮ್ಮ ದೈಹಿಕವಾಗಿರುವಂಥ ವೃದ್ಧಿ ಆಗುವಂಥ ಯೋಗ ಮೇ ತಿಂಗಳಿಂದನೇ ಕೂಡಿಬರುವಂಥದ್ದು. ಓಕೆ, ಸೊ ಗುರುಪ್ರಸಾದ್ ಅವರು ಕೂಡ ನಮಗೆ ಪ್ರಶ್ನೆನ ಕೇಳಿದ್ರು. ಸೊ ಗುರೂಜಿ ಅವರು ಹೇಳಿದಂತಹ ಕ್ರಮಗಳನ್ನು ಅನುಸರಿಸಿ ಅಂತ ಹೇಳ್ತಾ ಗುರೂಜಿ ನಾವು ಕರ್ಕಾಟಕ ರಾಶಿಯವರೆಗೂ ದಿನ ಭವಿಷ್ಯವನ್ನ ನೋಡಿದ್ವಿ. ಮುಂದುವರೆದು ಸಿಂಹ ರಾಶಿಯ ಇವತ್ತಿನ ದಿನ ಹೇಗಿದೆ ಗುರೂಜಿ? ಸಿಂಹರಾಶಿಯವರಿಗೆ ಕೆಲವು ಹಿನ್ನಡೆ ಎದುರಿಸುವ ಸಾಧ್ಯತೆ ಇದೆ. ಧೃತಿಗೆಡಬೇಡಿ ಮತ್ತು ನಿರೀಕ್ಷಿತ ಫಲಿತಾಂಶ ಪಡೆಯಲು ಇವತ್ತು ಕಠಿಣ ಪರಿಶ್ರಮ ಪಡಿ ಅಂತ ತಿಳಿಸ್ತಾ ಇದ್ದೇನೆ. ಓಕೆ, ಸಿಂಹ ರಾಶಿ ನಂತರ ಕನ್ಯಾ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ. ನೀವು ಕೆಲಸದ ಸ್ಥಳದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಲು ಇವತ್ತು ಒಂದು ಅತ್ಯದ್ಭುತವಾಗಿರುವಂಥ ದಿನ. ಎಲ್ಲರ ಅನುಕೂಲತೆಗಳು ಮತ್ತು ಎಲ್ಲರ ಸಹಕಾರ ನಿಮಗೆ ಇವತ್ತು ಸಿಗುತ್ತೆ. ಕನ್ಯಾ ರಾಶಿಯವರು ಇವತ್ತು ಯಾವ್ದಾದ್ರು ಬೇರೆ ಕಡೆ ದಿಕ್ಕಿನ ಕಡೆ ಯಾವ ಒಂದು ದಿಕ್ಕಿನ ಕಡೆ ಚಲಿಸಬೇಕು ಅಂತ? ಕನ್ಯಾ ರಾಶಿಯವರು ಪಶ್ಚಿಮ ದಿಕ್ಕಿನ ಕಡೆ ಚಲಿಸಿದ್ರೆ ಅಥವಾ ಪಶ್ಚಿಮ ದಿಕ್ಕಿನ ಆಧಾರಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಒಳ್ಳೆಯದಾಗ್ತದೆ. ಓಕೆ ಗುರುಜಿ, ಈಗ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋಣ. ಹೇಗಿದೆ ಯುಗಾದಿಯ ಅಮಾವಾಸ್ಯೆ ಅವರಿಗೆ ಯಾವ ರೀತಿಯಾಗಿದೆ ಇವತ್ತು? ಇವತ್ತು ರಾಶಿಯವರಿಗೆ ಸ್ವಲ್ಪ ಒತ್ತಡ ಜಾಸ್ತಿ, ಆದರೆ ನಗುವಿನ ಚಿಕಿತ್ಸೆ. ಎಷ್ಟು ನಗು, ಎಷ್ಟು ಸಂತೋಷದಾಯಕವಾಗಿರ್ತಾರೆ, ಒತ್ತಡ ಕಮ್ಮಿ ಮಾಡುತ್ತೆ, ಯಾವುದೇ ಆತಂಕ ಇರೋದಿಲ್ಲ. ಓಕೆ ಗುರುಜಿ, ಮುಂದುವರೆದು ಇನ್ನು ವೃಶ್ಚಿಕ ರಾಶಿಯ ವಿಚಾರದ ಬಗ್ಗೆ ನೋಡೋಣ. ನಿಮ್ಮ ಪ್ರೀತಿ ಪಾತ್ರರೊಡನೆ ಸಿಗುವಂಥ ಕಾಲ. ಎಲ್ಲ ಬಹುದಿನದ ಮಿತ್ರರು ಇವತ್ತು ನಿಮಗೆ ಸಿಗಬಹುದು. ಹಿರಿಯರ ಸಹಕಾರ ಇವತ್ತು ನಿಮಗೆ ಸಿಗುತ್ತೆ. ಓಕೆ, ವೃಶ್ಚಿಕ ರಾಶಿಯ ವಿಚಾರದ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಮುಂದಿನ ರಾಶಿ ಧನು ರಾಶಿಯ ಇವತ್ತಿನ ರಾಶಿ ಭವಿಷ್ಯ ಹೇಗಿದೆ ನೋಡೋಣ ಗುರುಜಿ. ಧನು ರಾಶಿಯವರಿಗೆ ಇಂದಿನ ಇಡೀ ದಿನ ನೀವು ಸ್ವಲ್ಪ ಖಾಲಿ ಅನಿಸ್ಬೋದು. ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಂಪೂರ್ಣತೆ ಅಲ್ಲದೆ ಇರ್ಬೋದು. ಆ ವಿಚಾರದಲ್ಲಿ ಸ್ವಲ್ಪ ನಿಧಾನದಿಂದ ದಿನ ಪ್ರಾರಂಭಿಸಿ. ಹೆಚ್ಚು ಮಾನಸಿಕ ಒತ್ತಡ ಮಾಡ್ಕೊಳ್ದಿರಾ ಸ್ವಲ್ಪ ನಿಧಾನವಾಗಿ ದಿನ ದೂಡಿ ಅಂತ ತಿಳಿಸ್ತಾರೆ. ಓಕೆ ಗುರುಜಿ, ಮುಂದಿನ ರಾಶಿ ಮಕರ ರಾಶಿಯ ವಿಚಾರದ ಬಗ್ಗೆ ನೋಡೋಣ. ಹೇಗಿದೆ ಇವತ್ತಿನ ಈ ದಿನ ಅವರಿಗೆ? ಪ್ರತಿ ವ್ಯಕ್ತಿಯನ್ನು ಅಳೆದು ತೂಗಿ ನಂಬಿ ತುಂಬ ಅತಿಯಾದ ನಂಬಿಕೆ ಇವತ್ತಿನ ದಿನ ನಿಮಗೆ ದುಗುಡ ಆತಂಕವನ್ನು ತಂದುಕೊಡಲಿದೆ. ಓಕೆ, ಮಕರ ರಾಶಿಯ ಬಗ್ಗೆ ತಿಳಿದುಕೊಂಡ್ವಿ ಗುರುಜಿ. ಈಗ ಮುಂದಿನ ರಾಶಿ ಕುಂಭ ರಾಶಿ. ಒಂದು ಪಾಸಿಟಿವ್ ಡೇ ಅಂತ ಹೇಳ್ತೀವಿ ಕುಂಭ ರಾಶಿಯವರಿಗೆ. ರಾಶಿಯ ಜಾತಕಸ್ಥರಿಗೆ ತುಂಬ ಒಳ್ಳೆಯ ದಿನ, ಎಲ್ಲ ಶುಭದಾಯಕವಾಗಿರುವಂಥ ದಿನ ನೋಡ್ತಾ ಬರುತ್ತೆ. ಕುಂಭ ರಾಶಿಯವರಿಗೆ ಕೂಡ ಇವತ್ತು ಶುಭದಾಯಕವಾದಂತಹ ದಿನವಾಗಿದೆ. ಹಾಗೆ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನ ರಾಶಿಯ ಇವತ್ತಿನ ದಿನ ಹೇಗಿದೆ ಗುರೂಜಿ? ನಿಮ್ಮ ಆರೋಗ್ಯ ಸ್ವಲ್ಪ ಏರುಪೇರು ಆಗುವಂಥದ್ದು, ಒತ್ತಡವಾಗಿರುವಂಥದ್ದು, ಮಾನಸಿಕ ಒತ್ತಡ ಜಾಸ್ತಿ. ಯಾವುದೇ ಭಯ ಆತಂಕ ಬೇಡ, ಆರಾಮಾಗಿ ಇವತ್ತಿನ ದಿನ ಕೆಲವೊಂದು ಮಂತ್ರ ಉಚ್ಚಾರಣೆ ಅಥವಾ ಕೆಲವೊಂದು ಕೆಲಸನ ಮುಂದೂಡೋದ್ರಿಂದ ಇವತ್ತಿನ ದಿನ ಒಳ್ಳೆಯದಾಗಿರುವಂಥದ್ದು. ಓಕೆ, ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲಗಳು ಹೇಗಿದೆ ಅಂತ ಹೇಳಿ ಕೂಡ ಗುರೂಜಿಯವರು ತಿಳಿಸ್ಕೊಟ್ರು. ಗುರೂಜಿ, ನಾವು ಮೊದಲೇ ಹೇಳ್ದಂಗೆ ಯುಗಾದಿಯ ವಿಶೇಷ ಏನಿರಬಹುದು, ಈ ಬಾರಿಯ ಯುಗಾದಿಯ ವಿಶೇಷ ಹೇಗಿದೆ, ಯಾವ ರೀತಿಯಾಗಿದೆ ಅಂತ ಹೇಳಿ ಗುರೂಜಿ. ಏನಾದರೂ ಸವಾಲುಗಳನ್ನ ಎದುರಿಸುವಂತ ನಿಟ್ಟಿನಲ್ಲಿ ಏನಾದರೂ ಎದುರಾಗುತ್ತಾ? ಹೇಗೆ ವರ್ಷಾರಂಭ ಬೇರೆ ನೋಡಿ, ಯುಗಾದಿ ಅಂದರೆ ತುಂಬ ವಿಶೇಷವಾಗಿ ನಮ್ಮ ಹಿಂದೂಗಳಲ್ಲಿ ಸನಾತನ ಧರ್ಮದಲ್ಲಿ ಹೊಸ ವರ್ಷ ಅಂತ ಆಚರಿಸ್ತೀವಿ. ಇದಕ್ಕೆ ಇದರದೇ ಆದ ಮಹತ್ವ ಇರುವಂಥದ್ದು. ಸೊ ಮಾರ್ಚ್ 30ನೇ ತಾರೀಕು ಅಂದರೆ ನಾಳಿನ ದಿನ ಮಾರ್ಚ್ 30, 2020ರಂದು ಕ್ರೋಧಿ ನಾಮ ಸಂವತ್ಸರ ಮುಗಿದು ವಿಶ್ವವಸು ನಾಮ ಸಂವತ್ಸರ ಶುರು ಆಗ್ತಿರುವಂಥದ್ದು. ಸೊ ನಮ್ಮಲ್ಲಿ ಸಂವತ್ಸರ ಅಂತಂದ್ರೆ ಪ್ರತಿಯೊಂದು ಸಂವತ್ಸರಕ್ಕೆ 60 ಸಂವತ್ಸರಗಳು ಇರುವಂಥದ್ದು. ಆ ಸಂವತ್ಸರ ಅಂದ್ರೆ ಒಂದೊಂದು ವರ್ಷಕ್ಕೆ, ಸಂಸ್ಕೃತದ ಅರ್ಥ ಒಂದೊಂದು ವರ್ಷಕ್ಕೆ ಒಂದು ಸಂವತ್ಸರ ಅಂತ ತಗೊಂತೀವಿ. ಅಂದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ಸಂವತ್ಸರಗಳಂದ್ರೆ ಈಗ ನಾವು ಹೇಗೆ ಇಂಗ್ಲಿಷ್ನ ಕ್ಯಾಲೆಂಡರಲ್ಲಿ 2025 ತಗೊಂತೀವಿ, ಅದಾದ ನಂತರ 2026 ಬರುತ್ತೆ. ಸೊ ಈಗ ನಮ್ಮ ಇದರ ಪ್ರಕಾರದಲ್ಲಿ ಕ್ರೋಧಿ ಮುಗಿದು ವಿಶ್ವವಸು ನಾಮ ಸಂವತ್ಸರ ಅಂದ್ರೆ ಒಂದೊಂದು ಸಂವತ್ಸರಕ್ಕೆ ಅದರದೇ ಆದ ಫಲಗಳಿರುತ್ತೆ. ಈಗ ಉದಾಹರಣೆಗೆ ಒಂದು 100 ವರ್ಷದಿಂದ 2019ರಲ್ಲಿ ನಮ್ಮ ಒಂದು ಕೋವಿಡ್ ಸಮಸ್ಯೆಗಳು ಹೇಗೆ ಬಂದಿತ್ತು, ಅದೇ ರೀತಿ 1919ರಲ್ಲೋ ಅಥವಾ 1920ರಲ್ಲೋ ಏನೋ ಒಂದು ಮಹಾಮಾರಿ, ಪ್ಲೇಗನ ಮಹಾಮಾರಿ ಬಂದಿತ್ತು. ಅದು ಬರೀ ಆ ವರ್ಷದ ಆಧಾರಿತವಾಗಿ ನಾವು ನೋಡಕ್ಕಾಗಲ್ಲ. ಅದೇ ನಮ್ಮ ಸಂವತ್ಸರದಲ್ಲಿ ಈ ಸಂವತ್ಸರದಲ್ಲಿ ಈ ರೋಗ ಫಲಗಳು ಈ ಒಂದು ವಿಚಾರದಲ್ಲಿ ಅಂತ ನೋಡ್ತಾ ಬರ್ತೀವಿ. ಯಾಕಂದ್ರೆ ಅವಾಗ ನಡೆದಿರುವಂತ ಸಂವತ್ಸರದಲ್ಲಿ ಆ ದುರ್ಘಟನೆ ನಡೆದಿರುವಂತದ್ದು. ಸೊ ಅಲ್ಲಿ ಅವಾಗ ವಿಕಾರಿ ನಾಮ ಸಂವತ್ಸರ ಅಂತ ನಡೀತಿತ್ತು. ಮೊನ್ನೆ 2019ರಲ್ಲೂ ಕೂಡ ವಿಕಾರಿ ನಾಮ ಸಂವತ್ಸರ ಅಂದ್ರೆ ಎಲ್ಲ ವಿಕಾರವಾಗಿ ಆಗುವಂಥದ್ದು. ಆಕಾರ ಇಲ್ದರೆ ವಿಚಾರಕ್ಕೆ ವಿಕಾರ ಅಂತ ಹೇಳ್ತೀವಿ. ಸೊ ಆ ಸಂವತ್ಸರದ ಹೆಸರೇ ಹೇಳದಾಗೆ ಅದ್ರ ವಿಶೇಷತೆ ಇರುತ್ತೆ. ಈಗ ನೋಡಿ, ಕ್ರೋಧಿ ನಾಮ ಸಂವತ್ಸರದಲ್ಲಿ ಅಂದ್ರೆ ನಾವು ಮುಗಿಸ್ತಿರುವಂತ ಸಂವತ್ಸರದಲ್ಲಿ ಎಲ್ಲರೂ ಕ್ರೋಧಮಯವಾಗಿತ್ತು. ಏನು ಕ್ರೋಧಮಯ ಅಂತಂದ್ರೆ ಜನರಿಗೆ ತಾಳ್ಮೆ ಕಮ್ಮಿ ಇತ್ತು, ಮತ್ತೆ ತುಂಬಾ ರೋಗ ರುಜಿನಗಳು ಜಾಸ್ತಿ, ರೋಗ ಬಾಧೆ ಜಾಸ್ತಿ ಆಗಿತ್ತು, ಮತ್ತೆ ದೇಶ ವಿದೇಶಗಳಲ್ಲಿ ಗಲಾಟೆಗಳನ್ನು ನೋಡಿದ್ವಿ, ರಷ್ಯಾ ಉಕ್ರೇನ್ ಯುದ್ಧಗಳನ್ನ ಅಂತದ್ದು, ಮತ್ತೆ ಅಗ್ನಿ ಅವಘಡಗಳನ್ನ ನೋಡಿದ್ವಿ.
ಮತ್ತು ಸುಮಾರು ಕೆಲವೊಂದು ನಾವು ನಮ್ಮ ಒಂದು ಮೀಡಿಯಾದಲ್ಲಿ ನೋಡ್ದಂಗೆ ಅಲ್ಲಲ್ಲಿ ಒಂದು ಏರೋಪ್ಲೇನ್ಗಳ ಒಂದು ಆಕ್ಸಿಡೆಂಟ್ಸ್ಗಳನ್ನು ನಾವು ನೋಡ್ತಾ ಬಂದ್ವಿ. ಸೊ ಈ ರೀತಿ ಹಲವಾರು ವಿಚಾರದಲ್ಲಿ ನಾವು ನೋಡ್ತಾ ಇದ್ವಿ. ಸೊ ಆ ವಿಶ್ವವಸು ನಾಮ ಸಂವತ್ಸರದಲ್ಲಿ ಹೊಸ ಒಂದು ಯುಗ ಪ್ರಾರಂಭ, ವಿಶ್ವವಸು ವಿಚಾರವಾಗಿ ಯುಗಾದಿಯಂದು ಆ ವಿಶ್ವವಸು ನಾಮ ಸಂವತ್ಸರದನ್ನ ನಾವು ಫಲಗಳನ್ನು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ವಿಶ್ವವಸುಗೆ ನಮ್ಮ ಪೂರ್ವಿಕರು ಒಂದು ಶ್ಲೋಕದ ಮೂಲಕ ಅರ್ಥ ಕೊಟ್ಟಿದ್ದಾರೆ. ವಿಶ್ವವಸು ವಿವಿಧ ಸಸ್ಯಾದು ಧರಿತ್ರಿ ನಾನಾ ವಿಧ ಪ್ರಚೋತಾರ ವಿಧ ಮೇಘ ಸಂಘಾಯಿ ನಾನಾ ವಿಧ ಪ್ರತವರ್ಷು ವಿಘ್ನಾಶು ನಾದೇಹಿ ಮಾತ್ಯಾಂಗ ವಾಂಗ ಮಾಗಧಾರಿ ಹತೇಶ್ಚು ಚೋರಾಹಿ ಅಂತ. ಸೊ ಈ ಮಂತ್ರದ ಮೂಲಕ ಅಂದರೆ ನಮ್ಮ ಪಂಚಾಂಗಕರ್ತರು ಪ್ರತಿಯೊಂದು ಸಂವತ್ಸರಕ್ಕೆ ಒಂದು ಮಂತ್ರದ ಮುಖೇನ ಒಂದು ಕೋಡೆಡ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮ ಪೂರ್ವಿಕರು ತುಂಬಾ ಜ್ಞಾನವಂತರು, ಬುದ್ಧಿವಂತರು ಅಂತ ಹೇಳ್ತೀವಿ. ಸೊ ಈ ಮಂತ್ರದ ಅರ್ಥ ಈ ರೀತಿ ಬರುತ್ತೆ. ಇದರ ಅರ್ಥ ಏನಂತಂದ್ರೆ ಈ ಒಂದು ಸಂವತ್ಸರದಲ್ಲಿ ಸ್ವಲ್ಪ ಮೇಘಗಳು ಪ್ರಬಲವಾಗಿ ಗರ್ಜಿಸುತ್ತೆ ಅಂತ. ಮೇಘಗಳಂದ್ರೆ ಒಂದು ಮೋಡದ ಇದು ಅಂತ ಹೇಳ್ತೀವಿ. ಮತ್ತೆ ಆ ಗರ್ಜನೆಯಿಂದ ಏನಾಗುತ್ತೆ, ಹೆಚ್ಚು ಮಳೆಗಳ ಒಂದು ನಿರೀಕ್ಷೆಯನ್ನು ನಾವು ಪಡ್ಕೋಬಹುದು. ಮತ್ತೆ ಭೂಮಿಯ ಒಂದು ಪೈರು ಹೆಚ್ಚಾಗಿ ಕಂಗೊಳಿಸುವಂಥದ್ದು ಮತ್ತು ಯಜ್ಞ ಯಾಗಾದಿಗಳ ಒಂದು ಸತ್ಕರ್ಮಗಳನ್ನು ಈ ಮಾಸದಲ್ಲಿ ಅಂದ್ರೆ ಈ ಒಂದು ಸಂವತ್ಸರದಲ್ಲಿ ಜನಗಳು ಹೆಚ್ಚೆಚ್ಚಾಗಿ ಮಾಡುವಂಥದ್ದು ನಾವು ನೋಡ್ತಾ ಬರ್ತೀವಿ. ಆಮೇಲೆ ಮತ್ತೆ ಸ್ವಲ್ಪ ದೇಶಕ್ಕೆ ಚೋರ ಭಯ ಅಂತ ಹೇಳ್ತೀವಿ, ಅಂದ್ರೆ ಕಳ್ಳ ಕಾಕರ ಕಾಟ ಸ್ವಲ್ಪ ಜಾಸ್ತಿ ಆಗುವಂಥದ್ದು ನಾವು ನೋಡ್ತಾ ಬರ್ತೀವಿ ಈ ವರ್ಷದಲ್ಲಿ. ಮತ್ತೆ ಅಂಗದೇಶ ಅಂತ ಹೇಳ್ತೀವಿ. ಅಂಗದೇಶ ಅಂತಂದ್ರೆ ಅಂಗದೇಶ ಮತ್ತು ಮಗಧ ಸಾಮ್ರಾಜ್ಯಕ್ಕೆ ಸ್ವಲ್ಪ ಭಯದ ವಾತಾವರಣ. ಅಂಗದೇಶ ಮತ್ತು ಮಗಧ ಸಾಮ್ರಾಜ್ಯ ಅಂತಂದ್ರೆ ನಾವೇನ್ ಹೇಳ್ತೀವಿ ಅಂತಂದ್ರೆ ನಮ್ಮ ಪಂಚಾಂಗದಲ್ಲಿ ಉಲ್ಲೇಖ ಆಗಿರುವಂಥದ್ದು ಚಂಪಾ ನದಿ ತೀರದಲ್ಲಿ ರಾಜಮಹಲ ಬೆಟ್ಟ ಅಂತ ಹೇಳ್ತೀವಿ. ಪಂಚಾಂಗದ ಪ್ರಕಾರದಲ್ಲಿ ಚಂಪಾ ನದಿ ತೀರ ಅಂತಂದ್ರೆ ಈಗಿನ ಒಂದು ಬಿಹಾರ್ ರಾಜ್ಯದ ಬಗಲ್ಪುರ್ ಅನ್ನೋ ಒಂದು ಊರಾಗಿರುವಂಥದ್ದು. ಚಂಪಾ ನದಿ ತೀರದಲ್ಲಿ ಅಲ್ಲಿ ಕೆಲವೊಂದು ಕಳ್ಳ ಕಾಕರ ಚೋರ ಭಯ ಯಾರಿಗೆ, ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ವಿಶೇಷವಾಗಿ ಬಿಹಾರ್ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು. ಅದನ್ನ ಈ ಒಂದು ವಿಚಾರದಲ್ಲಿ ನಾವು ನೋಡ್ತಾ ಬರ್ತೀವಿ. ನೀವು ಸರ್ವೇ ಸಾಮಾನ್ಯವಾಗಿ ನೋಡಿರ್ಬೋದು, ಈ ಕಡೆ ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶ ಆಗಿರ್ಬೋದು. ಉತ್ತರ ಪ್ರದೇಶ ಈಗ ಸ್ವಲ್ಪ ಸಾಮಾನ್ಯವಾಗಿ ಇರುವಂಥದ್ದು. ಸ್ವಲ್ಪ ಬಿಹಾರ್ ಈ ತರ ರಾಜ್ಯಗಳಲ್ಲಿ ಒಂದು ಕಳ್ತನ ಆಗುವಂಥದ್ದು ಜಾಸ್ತಿ, ಮತ್ತೆ ಗಲಾಟೆಗಳು ಜಾಸ್ತಿ ಅಂತ ಹೇಳ್ತೀವಿ. ಸೊ ಈ ರೀತಿ ನಾವು ನೋಡ್ತಾ ಬರ್ತೀವಿ. ಮತ್ತೆ ವಿಶೇಷವಾಗಿ 29ನೇ ತಾರೀಕು ಇವತ್ತಿನ ದಿನ ಅಮಾವಾಸ್ಯ ದಿನ ನಾನು ಆವಾಗಲೇ ತಿಳಿಸ್ದಂಗೆ ನಮ್ಮ ದಿನ ಭವಿಷ್ಯದ ವಿಚಾರವಾಗಿ 6 ಗ್ರಹಗಳ ಒಂದು ಸಮ್ಮಿಲನ, ರವಿ, ಚಂದ್ರ, ವಕ್ರ ನೀಚ ಬುಧ, ವಕ್ರ ಉಚ್ಚ ಶುಕ್ರವಾಗಿರುವಂಥದ್ದು, ರಾಹು ಮತ್ತು ಶನಿ, ಈ ಎಲ್ಲಾ ಗ್ರಹಗಳ ಸಮ್ಮಿಲನ, 6 ಗ್ರಹಗಳ ಸಮ್ಮಿಲನ ಆಗ್ತಿರುವಂಥದ್ದು. ಇದು ಸ್ವಲ್ಪ ವಿಚಿತ್ರವಾಗಿರುವಂಥದ್ದು ಮತ್ತು ವಿಶೇಷವಾಗಿರುವಂಥದ್ದು ಕೂಡ ನಾವು ನೋಡ್ತಾ ಬರ್ತೀವಿ. ಸೊ ಇವತ್ತು ವಿಶೇಷವಾಗಿ ಶನಿವಾರ ಇವತ್ತಿನ ಒಂದು ದಿನದಲ್ಲಿ ಸೂರ್ಯಗ್ರಹಣ ಕೂಡ ಆಗ್ತಿರುವಂಥದ್ದು. ಅಂದ್ರೆ ವಾರ್ಷಿಕ ಸೂರ್ಯಗ್ರಹಣ, ಆದ್ರೆ ನಮ್ಮ ದೇಶಕ್ಕೆ ಅದರ ಗೋಚರ ಇಲ್ಲ, ಅಂದ್ರೆ ನಮ್ಮ ದೇಶಕ್ಕೆ ಅದರ ಒಂದು ಕಾಣಿಸೋದಿಲ್ಲ ಅಂತ ನಾವು ಹೇಳ್ತೀವಿ. ಸೊ ಅದರಿಂದ ನಮ್ಮ ದೇಶದವರು ಈಗ ಕೆಲವಾರು ಮೀಡಿಯಾಗಳಲ್ಲೇ ಹೇಳ್ತೀವಿ, ಆ ಚಂದ್ರಗ್ರಹಣಕ್ಕೆ ಇದಾಯ್ತು, ಈ ಸೂರ್ಯಗ್ರಹಣಕ್ಕೆ ಇದಾಗಿತ್ತು ಅಂತ. ನಮ್ಮ ವೀಕ್ಷಕರು, ಪ್ರಗತಿ ಟಿವಿ ವೀಕ್ಷಕರಲ್ಲಿ ನೋಡೋದಾದ್ರೆ ಈ ಒಂದು ಗ್ರಹಣದ ಗೋಚರ ಇಲ್ಲದೆ ಇರೋದ್ರಿಂದ ಯಾವುದೇ ರೀತಿ ಆಚರಣೆಗಳು ಇರೋದಿಲ್ಲ. ಭಯ ಆತಂಕ ಬೇಡ, ಆದಷ್ಟು ಆರಾಮಾಗಿರಿ ಅಂತ ಹೇಳ್ತೀವಿ. ಮತ್ತೆ ಯುಗಾದಿಯ ಫಲಗಳನ್ನ ನೋಡ್ತಾ ಹೋಗ್ತೀವಿ. ಆದ್ರೆ ವಿಶೇಷವಾಗಿ ಯುಗಾದಿಯ ಫಲಗಳನ್ನ ನಾವು ನೋಡೋದಾದ್ರೆ ಬಹುಮುಖ್ಯವಾಗಿ 15 ದಿನ ಈ ಕಡೆ 15 ದಿನ ಆ ಕಡೆ ಸ್ವಲ್ಪ ಈ ಒಂದು ಕೆಲವಾರು ರಾಶಿಗಳು, ಮೀನ ಆಗಿರ್ಬೋದು, ಮಿಥುನ ರಾಶಿ ಆಗಿರ್ಬೋದು, ಕನ್ಯಾ ರಾಶಿ ಆಗಿರ್ಬೋದು, ತುಲಾ ರಾಶಿ ಆಗಿರ್ಬೋದು, ಧನು ರಾಶಿಯವರು ಆಗಿರ್ಬೋದು, ಸ್ವಲ್ಪ ತಾವೇನಾದ್ರು ಪ್ರಯಾಣಕ್ಕೆ ಪ್ಲಾನ್ ಮಾಡಿದ್ರೆ ಈ ಒಂದು ಒಂದು 15 ದಿನ ಆ ಕಡೆ ಈ ಕಡೆ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಸೊ ಈ ರಾಶಿಯವರಿಗೆ ಸ್ವಲ್ಪ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಮತ್ತು ಹೊಸ ಏನಾದರೂ ಸಂದರ್ಭಗಳು, ಒಂದು ಫಂಕ್ಷನ್ಸ್ ಆಗಿರ್ಬೋದು, ಅದನ್ನು ಕೂಡ ಸ್ವಲ್ಪ ಮುಂದಕ್ಕೆ ಹಾಕಿ ಅಂತ ಹೇಳ್ತೀವಿ. ಗುರುಜಿ, ಅಂದ್ರೆ ಈ ವರ್ಷ ಈಗ ಹೊಸ ವರ್ಷ ಆರಂಭ ನಾಳೆ ಏನಾಗ್ತಾ ಇದೆ, ಯಾವ ರಾಶಿಯವರಿಗೆ ಹೆಚ್ಚು ಫಲಗಳಿದೆ ಅಂತ ಹೇಳಿ ಗುರುಜಿ. ನೋಡಿ, ಬಹುಮುಖ್ಯವಾಗಿ ಯುಗಾದಿ, ನೀವು ಕೇಳಿರೋ ಪ್ರಶ್ನೆಗೆ ಯುಗಾದಿ ತಾರಾಬಲ ಅಂತ ಹೇಳ್ತೀವಿ. ಅಂದ್ರೆ ತಾರಾಬಲದ ವಿಚಾರವಾಗಿ ಹೇಗೆ ನೋಡ್ತಾ ಹೋಗ್ತೀವಿ ಅಂತಂದ್ರೆ, ಯುಗಾದಿಯ ತಾರಾಬಲ 40 ರಿಂದ 50 ದಿನ ಮಾತ್ರ ಇರುತ್ತಮ್ಮ. ಯಾಕಂದ್ರೆ ತುಂಬಾ ಮುಖ್ಯವಾಗಿ ಗುರು ಗ್ರಹರು ಮತ್ತು ಶನಿಯ ಗ್ರಹ ಒಂದು ಗೋಚರ ಆಗಿರುವಂತದ್ದು. ಸೊ ಶನಿ ಇನ್ನೇನು ಇವತ್ತು ಮೀನರಾಶಿಗೆ ಬಂದಿರುವಂತದ್ದು. ತುಂಬಾ ವಿಶೇಷವಾಗಿ ಗುರು ಗ್ರಹರು ಮೇ 15ನೇ ತಾರೀಕು
ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗ್ತಾ ಇರುವಂಥದ್ದು. ಆವಾಗ ಆ ಗುರುವಿನ ಗೋಚಾರದಿಂದ ಮತ್ತೆ 12 ರಾಶಿಗಳಿಗೆ ಮತ್ತೆ ಅದರ ಫಲಗಳು ಚೇಂಜ್ ಆಗುತ್ತೆ. ಸೊ ಅಲ್ಲಿವರೆಗೂ ಅಂದ್ರೆ ಇವತ್ತಿನ ತಾರೀಕು ಇವತ್ತು ಮಾರ್ಚ್ 29ರಿಂದ ಮೇ 15ನೇ ತಾರೀಕು, ಈ ಒಂದು 35ರಿಂದ 40 ದಿನಗಳೇನಿರುತ್ತೋ ಆ ಫಲ ಮಾತ್ರ ಯುಗಾದಿ ಎಂದು ನಾವು ನೋಡ್ತಾ ಬರ್ತೀವಿ. ಸೊ ತುಂಬಾ ವಿಶೇಷವಾಗಿ ಯುಗಾದಿಗೆ ಅದರದೇ ಆದ ಸಂದರ್ಭದಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ ಕಲಿಯುಗ ಶುರುವಾಗಿರುವಂತದ್ದು 3102 ಇಸ್ವಿ ಅಂತ ಹೇಳ್ತೀವಿ. ಕಲಿಯುಗದ ಪ್ರಾರಂಭ ಅಂತ ಹೇಳ್ತೀವಿ. ಬಿಫೋರ್ ಕ್ರಿಸ್ತ್ ಅಂತ ತಗೊಂತೀವಲ್ಲ. ಸೊ ದ್ವಾಪರ ಯುಗ ಮುಗಿದ ನಂತರ ಕಲಿಯುಗ ಪ್ರಾರಂಭ ಆಗಿರುವಂತದ್ದು. ನಿಮ್ಗೆ ಗೊತ್ತಿರ್ಬೋದು, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಇದು ಕಲಿಯುಗ. ಸೊ ಯುಗಾದಿ ಅಂದ್ರೆ ಏನು? ಈಗ ನಾವೆಲ್ಲರೂ ನಮ್ಮ ಒಂದು ದಿನಾಂಕದಲ್ಲಿ, ಹುಟ್ಟಿದ ದಿನಾಂಕದಲ್ಲಿ ಏನು ಆಚರಿಸ್ತೀವಿ ಹೇಳಿ ಜನರಲ್ ಆಗಿ? ಹುಟ್ಟಿದ ಹಬ್ಬ ದಿನ ಎಲ್ಲರೂ ಸಹ ದೇವಸ್ಥಾನಕ್ಕೆ ಹೋಗ್ತಾರೆ, ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ತಗೊಂಡು ಪೂಜೆ ಮಾಡ್ತಾರೆ, ಹಾಗೆ ತಂದೆ ತಾಯಿ ಆಶೀರ್ವಾದ ತಗೋತಾರೆ. ಇದು ಸರ್ವೇ ಸಾಮಾನ್ಯ ಅಲ್ವಾ ಗುರುಜಿ? ಸೊ ಅದೇ ರೀತಿ ಕಲಿಯುಗದ ಹುಟ್ಟು ಹಬ್ಬ ಇದು. ಯುಗಾದಿ ಅನ್ನೋದು ಕಲಿಯುಗದ ಹುಟ್ಟು ಹಬ್ಬ. ಅಂದ್ರೆ ಇವತ್ತಿನ ಬರ್ತ್ಡೇ ಆಫ್ ದ ಕಲಿಯುಗ ಅಂತ ಹೇಳ್ತೀವಿ. ಸೊ ನೀವು ಹೇಳ್ದಂಗೆ ದೇವಸ್ಥಾನಕ್ಕೆ ಹೋಗುವಂಥದ್ದು, ಹೊಸ ಬಟ್ಟೆಗಳನ್ನ ತಗೊಳ್ಳುವಂಥದ್ದು. ಅದಕ್ಕೆ ಎಲ್ಲ ಜನರಿಗೆ ನಾನು ತಿಳಿಸ್ಕೊಡೋದೇನಂದ್ರೆ ಈ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆಗಳನ್ನ ಪರ್ಚೇಸ್ ಮಾಡುವಂಥದ್ದಾಗಿರ್ಬೋದು, ಮತ್ತೆ ಸಿಹಿ ತಿಂಡಿಗಳನ್ನ ಹಂಚುವಂಥದ್ದಾಗಿರ್ಬೋದು. ಮತ್ತೆ ಈಗ ಬೇರೆ ವಿಚಾರ, ಬಟ್ಟೆ ವಿಚಾರದಲ್ಲಿ ಈಗೆಲ್ಲ ಸಿಂಥೆಟಿಕ್ ಕ್ಲಾತ್ಸ್ ಜಾಸ್ತಿ, ಮತ್ತೆ ಸಿಹಿ ತಿಂಡಿ ತಿನ್ನೋದು ಬಂದು ತುಂಬಾ ವೆರೈಟಿ ಆಗಿ ತಿನ್ನುವಂಥದ್ದು. ಸೊ ಅದರ ಆಚರಣೆ ಆಗಿರಲಿ, ಬಟ್ ತುಂಬಾ ಮುಖ್ಯವಾಗಿ ಈ ರೀತಿ ಒಂದು ಯುಗಾದಿ ಎಂದು ನಾವು ಈ ರೀತಿ ಆಚರಣೆ ಮಾಡಬೇಕು. ಅದಲ್ದಿರ ಮತ್ತು ಸಂಕಲ್ಪಗಳು, ಈಗ ನೋಡಿ ಪ್ರತಿ ಹೊಸ ವರ್ಷಕ್ಕೆ ಒಂದು ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಅಂತ ಮಾಡ್ತೀವಿ. ಸೊ ನಮ್ಮ ಹೊಸ ವರ್ಷಕ್ಕೆ ನಾವು ಒಂದು ಸಂಕಲ್ಪ ಮಾಡಬೇಕು. ಏನ್ ಸಂಕಲ್ಪ ಮಾಡ್ತೀರಾ? ಪ್ರೀತಿ ವಿಶ್ವಾಸದಿಂದ ಬಾಳ್ತೀವಿ, ಮತ್ತೆ ಯಾರಿಗೂ ಕೆಟ್ಟದನ್ನ ಮಾಡೋದಿಲ್ಲ, ಮತ್ತೆ ಮನಸ್ಸಿಗೆ ಯಾರ ಬಗ್ಗೆ ಕೂಡ ದ್ವೇಷ ಇರೋದಿಲ್ಲ ಅಂತ ಒಂದು ಸಂಕಲ್ಪವನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ಕೆಲವು ಗ್ರಂಥಗಳ ಪ್ರಕಾರ ಬ್ರಹ್ಮನು ಈ ದಿನದಂದೇ ಸೃಷ್ಟಿಯ ಒಂದು ರಚನೆ ಮಾಡಿದೆ ಅಂತ ಹೇಳಲಾಗಿದೆ. ಮತ್ತು ಭಾರತದ ಪ್ರಖ್ಯಾತ ಗಣಿತ ಶಾಸ್ತ್ರಜ್ಞರಾದ ಒಂದು ಭಾಸ್ಕರಾಚಾರ್ಯರು ಕೂಡ ಯುಗಾದಿನೇ ನಮಗೆ ಹೊಸ ವರ್ಷ ಅಂತ ನಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿರೋದು. ವಿಶೇಷವಾಗಿ ಪ್ರಕೃತಿಯಲ್ಲಿ ಗಿಡ ಮರಗಳು ಇವತ್ತು ಚಿಗುರುವಂಥದ್ದು, ಮತ್ತು ರೈತ ಬಾಂಧವರಿಗೆ ಇವತ್ತು ಮೋಕ್ಷ ದಿನ. ಯಾಕಂದ್ರೆ ಇವತ್ತು ಎಲ್ಲ ಒಂದು ಅವರು ಬೆಳೆದಿರುವಂತ ಬೆಳೆಗೆ ಚಿಗುರು ಕಾಲ ಅಂತ ಹೇಳ್ತೀವಿ. ಮತ್ತೆ ಗ್ರಂಥಗಳ ಪ್ರಕಾರ ಇವತ್ತು ದೇವರಿಗೆ ಯಾರು ವಿಶೇಷವಾಗಿ ಮಲ್ಲಿಗೆ ಹೂವನ್ನ ಅರ್ಪಿಸುತ್ತಾರೋ ಅವರಿಗೆ ಒಂದು ವಿಶೇಷ ಪುಣ್ಯ ಲಭಿಸುತ್ತೆ ಅಂತ. ಮಲ್ಲಿಗೆ ವಿಶೇಷವಾಗಿ ಘಮಘಮಿಸುತ್ತೆ ಅಂತ ಹೇಳ್ತಾರೆ. ಬಟ್ ಈಗಿನ ಯುಗದಲ್ಲಿ ಅದನ್ನ ಹೇಗೆ ಕೆಮಿಕಲ್ ಹಾಕಿರ್ತಾರೋ ಅಥವಾ ನಾರ್ಮಲ್ ಆಗಿ ಘಮಘಮಿಸುತ್ತೆ ಅನ್ನೋದನ್ನ ನೋಡ್ಬೇಕು. ಸೊ ಮಲ್ಲಿಗೆನ ಒಂದು ಸಮರ್ಪಿಸೋದ್ರಿಂದ ಚೆನ್ನಾಗಾಗುತ್ತೆ. ಮತ್ತು ಹಿಂದಿನ ಕಾಲದಿಂದನೂ ಯುಗಾದಿ ಒಂದು ಸಂಭ್ರಮದ ದಿನ ಅಂತಾನೆ ನಾವು ಆಚರಿಸ್ತಾ ಬರ್ತಾ ಇದ್ವಿ. ವಿಶೇಷವಾಗಿ ಕಾರ್ಯಕ್ರಮ ಇರ್ತಿತ್ತು. ಮತ್ತು ಯುಗಾದಿ ಅಂದು ಎಲ್ಲರೂ ಸೇರ್ತಿದ್ರು ಒಂದ್ ಕಡೆ. ಸೇರಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಒಂದು ಪಂಚಾಂಗ ಶ್ರವಣಂ ಅಂತ ಮಾಡ್ತಾ ಇದ್ರು. ಸೊ ಅಂದ್ರೆ ನಮ್ಮ ಹಿರಿಯರು ಏನಿದಾರಲ್ವಾ, ಪಂಚಾಂಗ ಶ್ರವಣಕ್ಕೆ ಅದರದೇ ಆದ ಮಹತ್ವ ಇತ್ತು. ಸೊ ಎಲ್ಲರೂ ದೇಗುಲದಲ್ಲಿ ಜನಸಾಮಾನ್ಯರು ಸೇರಿ, ಪಂಡಿತರೆಲ್ಲರೂ ಸೇರಿ ಆ ವರ್ಷದ ಫಲಗಳನ್ನ ನೋಡ್ತಾ ಇದ್ರು. ಫಲಗಳಂದ್ರೆ ಏನು? ಈ ವರ್ಷದ ಮಳೆ ಬೆಳೆ ಹೇಗಾಗ್ತಾ ಇತ್ತು, ಮತ್ತೆ ಏನು ರೋಗ ರುಜಿನಗಳು, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಒಂದು ತಿಳಿದುಕೊಳ್ಳುವಂತ ಒಂದು ಪಂಚಾಂಗ ಶ್ರವಣವಾಗಿರುತ್ತೆ. ಏನಾದ್ರೂ ಆತಂಕಗಳು ಎದುರಾಗುವಂತ ಸಾಧ್ಯತೆಗಳಿದೆಯಾ, ಸೊ ಅದರಿಂದ ಹೇಗೆ ಮುಕ್ತಿ ಪಡ್ಕೊಳ್ಳೋದು, ಸೊ ಈ ರೀತಿಯಾಗಿ ಪಂಚಾಂಗ ಶ್ರವಣವನ್ನ ನೋಡ್ತಾ ಹೋಗ್ತಾ ಇದ್ರು. ಓಕೆ ಗುರುಜಿ, ಮುಂದುವರಿಸೋಣ ಕಾರ್ಯಕ್ರಮನ. ಎಸ್ ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇದ್ದೀರಾ. ಹಾಗೆ ಗುರೂಜಿಗಳ ಒಟ್ಟಿಗೆ ನೇರವಾಗಿ ಮಾತಾಡಬೇಕು ನೀವು ಅಂದ್ರೆ ಕರೆ ಮಾಡಿ 08162270004 ಅಥವಾ 5 ಅಥವಾ 6 ಕಾಲ್ ಮಾಡಿದ್ರೆ ಗುರೂಜಿಗಳು ನೇರವಾಗಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ. ಹಾಗೆ ಕಾರ್ಯಕ್ರಮವನ್ನ ಕೂಡ ನಾವು ಮುಂದುವರಿಸ್ತೀವಿ ಒಂದು ಚಿಕ್ಕ ವಿರಾಮದ ನಂತರ.
ವಿರಾಮದ ನಂತರ ಮತ್ತೆ ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿಗಳು ಮಂಜುನಾಥ್ ಗುರೂಜಿಗಳು ಕೂಡ ನನ್ನೊಟ್ಟಿಗೆ ಇದ್ದಾರೆ. ನಾವು ಪಂಚಾಂಗ ಶ್ರವಣದ ಬಗ್ಗೆ ಮಾತನಾಡ್ತಾ ಇದ್ವಿ ಗುರೂಜಿ. ಅದಕ್ಕೂ ಮುಂಚೆ ಒಂದು ಪ್ರಶ್ನೆ ಬಂದಿದೆ, ಪ್ರಶ್ನೆನ ತಗೊಳ್ಳೋಣ ಗುರೂಜಿ. ಸೊ ಇವರ ಹೆಸರು ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇವರ ಜನ್ಮ ದಿನಾಂಕ ಬಂದು 16/6/1998 ಮಂಗಳವಾರ ಸಂಜೆ 4:15 ಅಂತ ಹೇಳ್ತಾ ಇದ್ದಾರೆ. ಅದು ಬೆಳಿಗ್ಗೆ ಅಥವಾ ಸಂಜೆ ಅಂತ ಏನು ನಮ್ಗೆ ತಿಳಿಸಿಲ್ಲ. ಹಂಗಾಗಿ ಇವರು ಪ್ರಶ್ನೆನ ಕೇಳ್ತಾ ಇದ್ದಾರೆ, ಅವರ ಫ್ಯೂಚರ್ ವರ್ಕ್ ಬಗ್ಗೆ, ತಮ್ಮ ಕೆಲಸದ ಬಗ್ಗೆ ಕೇಳ್ತಾ ಇದ್ದಾರೆ ಗುರೂಜಿ. ನೋಡಿ, ಇವರ ಒಂದು ಜಾತಕದ ಪ್ರಕಾರ ಇವರು ಹುಟ್ಟಿರೋದು ಮಂಗಳವಾರ, ಶತಾಭಿಷ ನಕ್ಷತ್ರ, ಕುಂಭರಾಶಿ ಇರುವಂತದ್ದು. ಇವ್ರದ್ದು ತುಲಾ ಲಗ್ನದ ಜಾತಕ. ಸೊ ಮುಖ್ಯವಾಗಿ ಪ್ರಶ್ನೆ ಅವ್ರದ್ದೇನು ಕೆಲಸದ ವಿಚಾರವಾಗಿದೆ. ಸೊ ಇವರಿಗೆ ಶನಿ ಮಹಾದಶೆಯಲ್ಲಿ ಶುಕ್ರ ಅಂತರ್ದಶೆ ನಡೀತಾ ಇದೆ. ಸೊ ಈಗ ಕೆಲಸ ಕಾರ್ಯ ವಿಚಾರವಾಗಿ 10ನೇ ಮನೆ ನೋಡ್ತೀವಿ. 10ನೇ ಮನೆ ಅಧಿಪತಿಯಾದ ಚಂದ್ರ ಇಲ್ಲಿ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ, ಮತ್ತೆ ಇಷ್ಟು ದಿನ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಇತ್ತು. ಯಾಕಂದ್ರೆ ಒಂದು ಕುಂಭರಾಶಿಯ ವಿಚಾರವಾಗಿ ತಮಗೆ ಸ್ವಲ್ಪ ಸಾಡೆ ಸಾತಿ ಈ ಒಂದು ನೆಗೆಟಿವ್ ಎಫೆಕ್ಟ್ಸ್ ಇಷ್ಟು ದಿನ ಇದ್ದಿರುವಂಥದ್ದು. ಈಗ ಬರುವಂಥ ಮೇ 15ನೇ ತಾರೀಕಿಂದ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ರಾಶಿಯವರಿಗೆ ಗುರುಬಲ ಬರೋದ್ರಿಂದ ಹೆಚ್ಚೆಚ್ಚು ಕೆಲಸದಲ್ಲಿ ಪದೋನ್ನತಿ ಸಿಗುವಂಥದ್ದು, ಮಾಡುವಂಥ ಕೆಲಸದಲ್ಲಿ ವೃದ್ಧಿ ಆಗುವಂಥದ್ದು, ಮತ್ತು ಏನೇ ಅಡಚಣೆ ಇದ್ರೂ ಕೂಡ ದೂರ ಆಗುವಂಥದ್ದು. ಆದಷ್ಟು ಒಂದು ಪ್ರತಿ ಸೋಮವಾರ ಶಿವನ ಆಲಯಕ್ಕೆ ಹೋಗ್ಬಿಟ್ಟು ಓಂ ಸೋಮ ಸೋಮಾಯ ನಮಃ ಅಂತ 108 ಬಾರಿ ಜಪ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಮೇ ತಿಂಗಳಿಂದ ಚೆನ್ನಾಗಿರುವಂಥದ್ದು ಇವರ ವಿಚಾರವಾಗಿ. ಓಕೆ, ಯಾರು ಪ್ರಶ್ನೆನ ಕಳಿಸಿದ್ರಿ? ಸೊ ಅವ್ರ ಹೆಸರು ಬೇಡ, ಹೆಸರು ಹೇಳಿಲ್ಲ ಅವರು ಆಕ್ಚುಲಿ. ಸೊ ಹೆಸರು ಬೇಡ ಅಂತ ಹೇಳಿದ್ದಾರೆ. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಸಹ ಉತ್ತರವನ್ನ ನೀಡಿದ್ದಾರೆ. ಗುರುಜಿ, ನಾವು ಪಂಚಾಂಗ ಶ್ರವಣದ ಬಗ್ಗೆ ನೋಡ್ತಾ ಇದ್ವಿ. ಏನು ಈ ಪಂಚಾಂಗ ಶ್ರವಣ ಅಂದ್ರೆ ಅಂತ ಗುರುಜಿ? ನೋಡಿ, ಪಂಚಾಂಗ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿರೋದು ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣ. ಸೊ ನಮ್ಮ ಪಂಚಾಂಗದಲ್ಲಿ ಅದರದೇ ಆದ ಒಂದು ಮಹತ್ವ ಇದೆ. ನಮ್ಮ ಪೂರ್ವಿಕರು ಒಂದು ಮಂತ್ರದ ಮುಖೇನ ಹೇಳ್ತಾರೆ, ತಿಥಿಯಾಶ್ಚ ಶ್ರಿಯಮ ಅಪ್ನೋತಿ, ವಾರಾತ್ ಆಯುಷ್ಯ ವರ್ಧನಂ, ನಕ್ಷತ್ರಾತ್ ಹರತೆ ಪಾಪಂ, ಯೋಗಾತ್ ರೋಗ ನಿವಾರಣಂ, ಕರ್ಣಾತ್ ಕಾರ್ಯ ಸಿದ್ಧಿಶ್ಚ, ಪಂಚಾಂಗಂ ಫಲವೋತ್ತಮಂ ಅಂತ. ಇದರ ಅರ್ಥ ಏನಂದರೆ, ಪಂಚಾಂಗ ಶ್ರವಣದಿಂದ ಈ ಲಾಭಗಳು ಸಿಗುವಂಥದ್ದು. ತಿಥಿ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಒಳ್ಳೆಯದಾಗುವಂಥದ್ದು, ವಾರದ ಬಗ್ಗೆ ತಿಳಿದುಕೊಳ್ಳೋದ್ರಿಂದ ಆಯುಷ್ಯ ವೃದ್ಧಿಸುವಂಥದ್ದು, ಮತ್ತು ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳುವುದರಿಂದ ಪಾಪಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಯೋಗಗಳ ಬಗ್ಗೆ ತಿಳಿದುಕೊಳ್ಳೋದ್ರಿಂದ ರೋಗಗಳು ದೂರ ಆಗುವಂಥದ್ದು, ಮತ್ತು ಕರ್ಣಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಕಾರ್ಯಸಿದ್ಧಿ ಲಭಿಸುತ್ತದೆ ಅಂತ ಹೇಳ್ತಾರೆ. ಯಾಕಂದರೆ ಮನುಷ್ಯನ ಜೀವನದಲ್ಲಿ ಬರೀ ಸಿಹಿ ಇದ್ರೆ ಸಾಲದಲ್ವಾ, ಕೈ ಕೂಡ ಇರಬೇಕು. ಆದ್ರಿಂದಲೇ ಈ ಹಬ್ಬವನ್ನು, ಯುಗಾದಿ ಹಬ್ಬ ವಿಶೇಷವಾಗಿ ಸಾಂಕೇತಿಕವಾಗಿ ಏನು ತಿಂತಾರೆ? ಬೇವು ಬೆಲ್ಲವನ್ನು ಸವಿಯುವಂಥದ್ದು. ಆದ್ರಿಂದ ಶಾಸ್ತ್ರಬದ್ಧವಾಗಿ ಈ ಬೇವು ಬೆಲ್ಲ ತಿನ್ಬೇಕಾದ್ರೆ ವಿಶೇಷವಾಗಿ ನಮ್ಮ ವೀಕ್ಷಕರಿಗೆ ಹೇಳ್ಕೊಡೋದೇನೆಂದ್ರೆ, ಈ ಮಂತ್ರವನ್ನು ಜಪ ಮಾಡಿ, ಅದರಿಂದ ಇನ್ನೂ ವೃದ್ಧಿ ಆಗುತ್ತೆ. ಏನು? ಶತಾಯುರ್ ವಜ್ರ ದೇಹಾಯ, ಸರ್ವ ಸಂಪತ್ತ ಕರಾಯಚ, ಸರ್ವ ರೋಗ ವಿನಾಶಾಯ, ನಿಂಬಕಂ ದಳಭಕ್ಷ. ಸೊ ಈ ಮಂತ್ರದಲ್ಲಿ ಹೇಳೋದಾದ್ರೆ, ಅಂದ್ರೆ ಬೇವು ಮತ್ತೆ ಬೆಲ್ಲವನ್ನ ಏನ್ ನಾವು ಸೇವನೆ ಮಾಡ್ತೀವಿ, ಅವಾಗ ಕೈಯಲ್ಲಿ ಇಟ್ಕೊಂಡು ಈ ಮಂತ್ರನ ಜಪ ಮಾಡಿ ನಾವು ಸೇವನೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ. ಖಂಡಿತ. ಸೊ ಆ ರೀತಿ. ಆಮೇಲೆ ಈ ವಿಚಾರವಾಗಿ ಅರ್ಥ ಏನು ಗುರುಜಿ? ಸೊ ಇದರ ಅರ್ಥ ಏನು ಅಂತಂದ್ರೆ, ನಮ್ಮ ದೇಹ ವಜ್ರದಂತ ಇರುವಂತ ನಮ್ಮ ದೇಹ ಮತ್ತು ಎಲ್ಲ ಆ ದೇಹದ ಮೂಲಕ ಸಮಸ್ತ ಒಂದು ಜಠರ ಅಗ್ನಿ ಮೂಲಕ ನಡೆಯುವಂತ ಈ ಕ್ರಿಯೆಯಲ್ಲಿ ನಾವು ಸೇವಿಸುವಂತ ಆಹಾರ ನಮ್ಮನ್ನ ಸಂತೃಪ್ತಿಯಿಂದ ಇರೋ ತರ, ಮತ್ತು ನಮ್ಮ ದೇಹ ವಜ್ರದಂತೆ ಆಗುವಂಥದ್ದು, ಮತ್ತು ಅದರಿಂದ ಒಳ್ಳೆ ಊಟದಿಂದ ನಮ್ಮ ಇರುವಂತ ಎಲ್ಲಾ ರೋಗಗಳು ನಿವಾರಣೆ ಆಗ್ಲಿ ಅಂತ. ಸೊ ಆ ರೀತಿ ಒಂದು ನಮ್ಮ ದೇಹನೇ ದೇವಾಲಯ ಅಂತ ಒಂದ್ ಕಡೆ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಸೊ ಆ ರೀತಿ ನಾವು ಏನ್ ತಿಂತೀವೋ, ಏನ್ ಊಟ ಮಾಡ್ತೀವೋ
ಆಚಾರ ವಿಚಾರ ಶುದ್ಧವಾಗಿರಲಿ ಮತ್ತು ನಮ್ಮ ದೇಹ ಗಟ್ಟಿಯಾಗಿರಲಿ ಮತ್ತು ನಮ್ಮ ದೇಹಕ್ಕೆ ಆದಷ್ಟು ಹೆಚ್ಚು ತೇಜೋಮಯವಾಗಿರಲಿ, ಕಾಂತಿಮಯವಾಗಿರಲಿ, ಮನಸ್ಸು ಶುದ್ಧವಾಗಿರಲಿ ಅಂತ ಈ ಒಂದು ಸ್ತೋತ್ರ ಅಥವಾ ಮಂತ್ರ ಏನಿದೆ ಅದರ ಅರ್ಥ ಆಗಿದೆ. ಗುರುಜಿ, ಈಗ ಯಾವ ಯಾವ ಗ್ರಹಗಳು ಯಾವ ಒಂದು ಅಧಿಪತ್ಯವನ್ನ ಹೊಂದಿದೆ, ಇದರ ಫಲಗಳು ಏನು ಅಂತ ಹೇಳಿ ನೋಡೋದಾದ್ರೆ ಹೇಗಿದೆ ಗುರುಜಿ ಇದು? ನೋಡಿ, ತುಂಬ ಒಳ್ಳೆಯ ವಿಚಾರ. ಪಂಚಾಂಗ ಶ್ರವಣದಲ್ಲಿ ಇದನ್ನು ತುಂಬ ಉಲ್ಲೇಖವಾಗಿರುವಂಥದ್ದು. ಆ ಸೃಷ್ಟಿಕರ್ತ ಒಂದು ಪರಮಾತ್ಮನ ಇಚ್ಛೆ ಏನಂತ ಅಂದರೆ ಈ ಒಂದು ಪ್ರತಿಯೊಂದು ಸಂವತ್ಸರದಲ್ಲಿ ಅದರದೇ ಆದ ಒಂದು ಗ್ರಹಗಳ ಒಂದು ಆಧಿಪತ್ಯವನ್ನು ಕೊಟ್ಟಿರುವಂಥದ್ದು. ವಿಶೇಷವಾಗಿ ವಿಶ್ವವಸು ನಾಮ ಸಂವತ್ಸರದಲ್ಲಿ ರವಿಯು ರಾಜನಾಗಿರುವಂಥದ್ದು ಮತ್ತು ಚಂದ್ರ ಮಂತ್ರಿ ಆಗ್ತಾನೆ, ಸೇನಾಧಿಪತಿ ಕೂಡ ರವಿನೇ ಆಗುವಂಥದ್ದು ಮತ್ತು ಸಸ್ಯಾದೀಪ ಆಗುವಂಥದ್ದು ಗುರು, ಧಾನ್ಯದೀಪ ಆಗುವಂಥದ್ದು ಮಂಗಳ ಕುಜಗ್ರಹ, ಮತ್ತು ಅರ್ಘ್ಯದೀಪ ಕೂಡ ರವಿನೇ ಆಗ್ತಾನೆ, ಮೇಘಾದೀಪ ಕೂಡ ರವಿನೇ ಆಗುವಂಥದ್ದು ಮತ್ತು ನೇರಸಾದೀಪ ಬಂದು ಬುಧ ಆಗುವಂಥದ್ದು ಮತ್ತು ಪಶುನಾಯಕ ಯಮ ಆಗ್ತಾನೆ. ಸೊ ಈ ಆಧಿಪತ್ಯಗಳನ್ನು ನಾವು ನೋಡ್ತಾ ಬರ್ತೇವೆ. ಮುಖ್ಯವಾಗಿ ನಾವು ರವಿ ರಾಜನಾದ್ರೆ ಏನಾಗುತ್ತೆ ಅಂದ್ರೆ ದೇಶದ ರಾಜರುಗಳ ನಡುವೆ ಪರಸ್ಪರ ವೈರತ್ವ ಬೆಳೆಯುವಂಥದ್ದು ಮತ್ತು ಮೇಘಗಳು ಸರಿಯಾಗಿ ಮಳೆ ಸುರಿಸುವುದಿಲ್ಲ ಅಂತ ಹೇಳ್ತೀವಿ. ಅಧಿಕಾರಿಗಳಿಂದ ಮತ್ತು ಶತ್ರುಗಳಿಂದ ಅಧಿಕಾರಿಗಳ ಶತ್ರುತ್ವದಿಂದ ಜನಸಾಮಾನ್ಯರಿಗೆ ಪೀಡೆ ಆಗುವಂಥದ್ದು ಮತ್ತೆ ಬಾಧೆಗಳು ಆಗುವಂಥದ್ದು ಮತ್ತು ಅಗ್ನಿ ಬಾಧೆಗಳು ಜಾಸ್ತಿ ಉಂಟಾಗುವಂಥದ್ದು ನೋಡ್ತಾ ಬರ್ತೀವಿ. ಮತ್ತೆ ಚಂದ್ರ ಮಂತ್ರಿ ಆದ್ರೆ ಒಳ್ಳೆ ಮಳೆ ಆಗುತ್ತೆ. ಇಲ್ಲಿ ಸ್ವಲ್ಪ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಸೂರ್ಯನ ಪೋರ್ಟ್ಫೋಲಿಯೋ ಬಂದಿರೋದು ರಾಜ, ಚಂದ್ರ ಮಂತ್ರಿ ಆದ್ರೆ ಒಳ್ಳೆ ಮಳೆ ಆಗುವಂಥದ್ದು ಇಲ್ಲೇ ಆಗುತ್ತೆ. ಪೈರುಗಳು ಸಮೃದ್ಧಿಯಾಗಿರುವಂಥದ್ದು ಮತ್ತು ಜನರ ಕ್ಷೇಮವಾಗಿ ಆರೋಗ್ಯವಾಗಿ ಸುಭಿಕ್ಷವಾಗಿರುವಂಥದ್ದು. ಅದೇ ರೀತಿ ರವಿ ಸೇನಾಧಿಪತಿ ಕೂಡ ಆದ್ರೆ ರಾಜ್ಯರಲ್ಲಿ ಏನಾದ್ರೆ ಅನ್ಯೂನತೆಯಿಂದ ಅವರ ಒಂದು ಕಲಹಗಳಿಂದ ಒಂದು ಅನ್ಯೂನತೆ ಇಲ್ಲದೆ ಇರೋದ್ರಿಂದ ಏನೋ ಒಂದು ಯುದ್ಧಗಳು ಉಂಟಾಗುವಂಥದ್ದು. ಮತ್ತೆ ಮೇಘಗಳು ಗಾಳಿಯಿಂದ ತುಂಬಾ ಚಲಿಸಲ್ಪಡೋದ್ರಿಂದ ಅಷ್ಟೊಂದು ಮಳೆ ಸೂಚಿಸುವುದಿಲ್ಲ. ಮತ್ತೆ ಕೆಂಪು ದಾನಗಳು ಒಂದು ಫಲಿಸುತ್ತೆ, ಆ ರೀತಿ ನೋಡ್ತೀವಿ. ಮತ್ತೆ ರವಿ ಅರ್ಘ್ಯದೀಪ ಕೂಡ ಆಗಿರೋದ್ರಿಂದ ಇಲ್ಲೇನು ರವಿ ಅರ್ಘ್ಯದೀಪದ ಫಲ ಅಂತ ಹೇಳೋದಾದ್ರೆ ಮಳೆ ಕಡಿಮೆ ಆಗುವಂಥದ್ದು ಮತ್ತು ಪದಾರ್ಥಗಳ ಬೆಲೆಗಳು ತುಂಬಾ ಜಾಸ್ತಿ ಆಗುವಂಥದ್ದು. ಈಗಾಗಲೇ ಜನರು ಎಲ್ಲಾ ಒತ್ತಡದಿಂದ ಬಾಧೆ ಅನುಭವಿಸ್ತಾ ಇದ್ದಾರೆ. ಸೊ ಈ ಮಾಸದಲ್ಲಿ ಕೂಡ ಈ ಒಂದು ಸಂವತ್ಸರದ ಫಲ ಕೂಡ ಅದೇ ಆಗುವಂಥದ್ದು. ಮತ್ತೆ ರವಿ ಮೇಘಾಧಿಪತಿ ಕೂಡ ಆಗೋದ್ರಿಂದ ಪ್ರಜೆಗಳಿಗೆ ಭಯ ಜಾಸ್ತಿ, ಮತ್ತೆ ಮಳೆ ಕಡಿಮೆ, ಬರಗಾಲ ಶುರುವಾಗುವಂಥದ್ದು ಕೂಡ ಆಗ್ಬೋದು. ಮತ್ತೆ ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೇಳ್ತೀವಿ. ಆದ್ರೆ ಕೆಂಪು ಧಾನ್ಯಗಳಿಗೆ ಮಾತ್ರ ಒಳ್ಳೇದು ಅಂತ ಹೇಳ್ತೀವಿ. ಕೆಂಪು ಧಾನ್ಯ ಅಂತಂದ್ರೆ ಕೆಲವೊಂದು ಬೇಳೆಗಳಾಗಿರ್ಬೋದು, ಚೆನ್ನಂಗಿ ಬೇಳೆ ಅಂತ ಬರುತ್ತೆ, ಕೆಂಪು ಸಂಬಂಧಪಟ್ಟಂತ ಧಾನ್ಯಗಳು ಒಳ್ಳೇದಾಗುತ್ತೆ. ಇನ್ನು ಶನಿ ರಸಾದೀಪ ಆದ್ರೆ ಸ್ವಲ್ಪ ಬೆಳೆಗಳು ಕಡಿಮೆ ಮತ್ತೆ ಆಹಾರ ಪದಾರ್ಥಗಳು ಕ್ಷೀಣಿಸುತ್ತೆ, ಆಹಾರ ಕ್ಷಾಮ ಅಂತ ಹೇಳ್ತಾರಲ್ಲ ಅದು ಆಗುವಂಥದ್ದು. ಮತ್ತೆ ಜನರಿಗೆ ಅಭಿವೃದ್ಧಿ ಕಡಿಮೆ ಆಗ್ತದೆ, ಈ ರೀತಿ ನೋಡ್ತೀವಿ. ಮತ್ತೆ ಬುಧ ನೀರಸಾಧಿಪತಿ ಆದ್ರೆ ಚಿನ್ನ ಬೆಳ್ಳಿ ದುರ್ಲಭವಾಗುತ್ತೆ, ಅಂದ್ರೆ ಅದರ ಅವೈಲಬಿಲಿಟಿ ಅಂತ ಏನ್ ಹೇಳ್ತೀವಿ ಅದು ಕಮ್ಮಿ ಆಗುವಂಥದ್ದು. ಆದ್ರೆ ಲೋಹದ ವ್ಯಾಪಾರಗಳು ಅದ್ಯಾವುದು ಕಬ್ಬಿಣ ಆಗಿರ್ಬೋದು, ತಾಮ್ರ ಮತ್ತೆ ಸೀಸಾ ಅಂದ್ರೆ ಲೆಡ್ ಅಂತ ಹೇಳ್ತೀವಲ್ಲ, ಸೊ ಅದ್ರಗಳ ಒಂದು ಸಮೃದ್ಧಿ ಹೆಚ್ಚಾಗುವಂಥದ್ದು. ಮತ್ತೆ ಕೊನೆಯದಾಗಿ ಯಮ ಬಂದು ಪಶುನಾಯಕನಾದ್ರೆ, ಯಮದೇವತೆ ಒಂದು ಪಶುನಾಯಕನಾದ್ರೆ ಪದಾರ್ಥಗಳ ಬೆಲೆ ಜಾಸ್ತಿ ಆಗುವಂಥದ್ದು. ಮತ್ತೆ ಪಶುಗೆ ಮೇವಿನ ಒಂದು ಕೊರತೆ ಆಗುವಂಥದ್ದು. ಪಶುಗಳಿಗೆ ಮೇವಿನ ಕೊರತೆ ಆಗೋದ್ರಿಂದ ಏನಾಗುತ್ತೆ, ಹಸು ಮೇವನ್ನ ಕಮ್ಮಿ ತಿಂದ್ರೆ ಹಾಲು ಕಮ್ಮಿ ಕೊಡುತ್ತೆ. ಸೊ ಆ ವಿಚಾರದಲ್ಲಿ ಮೇವಿನ ಕಮ್ಮಿ ಆಗೋದ್ರಿಂದ ಹಾಲಿನ ಉತ್ಪತ್ತಿ ಕಮ್ಮಿ ಆಗುವಂಥದ್ದು. ಈ ರೀತಿ ನಮ್ಮ ವೀಕ್ಷಕರಿಗೆ ಪಂಚಾಂಗದ ಅಧಿಪತ್ಯಗಳನ್ನ ನಾವು ಗ್ರಹಗಳ ಮೂಲಕ ಕೊಡ್ತೇವೆ. ಯಾವ್ಯಾವ ಗ್ರಹಗಳು ಯಾವ್ಯಾವ ಅಧಿಪತ್ಯವನ್ನ ಹೊಂದಿದ್ರೆ ಅದರ ಫಲಗಳೇನು, ನಾವು ಮುಂಬರ್ತಕ್ಕಂಥ ಈ ಸಂವತ್ಸರ ಕಳೆದು ಕ್ರೋಧಿನಾಮ ಸಂವತ್ಸರ ಕಳೆದು ಯಾವ ಒಂದು ಸಂವತ್ಸರಕ್ಕೆ ನಾವು ಕಾಲಿಡ್ತಾ ಇದೀವಿ, ಸೊ ಅಲ್ಲಿ ಎದುರಾಗುವಂತಹ ಒಂದಷ್ಟು ಸಮಸ್ಯೆಗಳನ್ನ ಕೂಡ ಗುರೂಜಿಗಳು ತಿಳಿಸ್ಕೊಟ್ರು. ಗುರೂಜಿ, ಈಗ ಒಂದು ಸಮಸ್ಯೆ ಅಂತ ಬಂದ್ರೆ ಪರಿಹಾರ ಅಂತಾನೂ ಕೂಡ ಇದ್ದೇ ಇರುತ್ತೆ. ಸೊ ಆ ರೀತಿ ನೋಡೋದಾದ್ರೆ ಈ ವರ್ಷದಲ್ಲಿ ಉಂಟಾಗುವಂತ ಕೆಲವೊಂದಷ್ಟು ಸಮಸ್ಯೆಗಳಾಗಿರ್ಬೋದು, ಆತಂಕಗಳಾಗಿರ್ಬೋದು, ತೊಂದರೆಗಳಾಗಿರ್ಬೋದು, ಸೊ ಇದ್ರನ್ನ ಎದುರಿಸೋಕೆ ಅಥವಾ ಅದನ್ನ ಕಮ್ಮಿ ಮಾಡೋದಕ್ಕೆ ಶಾಂತಿ ಮತ್ತೆ ಸಮೃದ್ಧಿಗಾಗಿ ಯಾವ ರೀತಿಯಾದಂತಹ ಕ್ರಮಗಳು ಏನಾದ್ರೂ ಇದೆಯಾ ಅಂತ ಹೇಳಿ ಗುರುಜಿ. ಖಂಡಿತ ಒಳ್ಳೆ ಪ್ರಶ್ನೆ. ನೋಡಿ, ಯಾವುದೇ ಒಂದು ಸಮಸ್ಯೆಗೆ ಅಂತಂದ್ರೆ ಈಗ ನೀವು ಪ್ರತಿಯೊಂದು ಜಾತಕದ ವಿಚಾರವಾಗಿ ಕೇಳ್ತಿದ್ರಿ, ಆ ಜಾತಕ ಅನ್ನೋದನ್ನ ನಾವು ಹಾಕ್ಬೇಕಾಗುತ್ತೆ, ಕುಂಡ್ಲಿ ಅಂತ ಹೇಳ್ತೀವಿ. ಸೊ ಯುಗಾದಿಯ ಒಂದು ಕುಂಡ್ಲಿ ಹಾಕಿದಾಗ ಅಂದ್ರೆ ಸಮಸ್ಯೆಗೆ ಪರಿಹಾರ ಕೊಡ್ಬೇಕು. ಕುಂಡ್ಲಿಯಲ್ಲಿ ಏನ್ ಸೂಚಿಸುತ್ತೆ, ಇವಾಗ ಯುಗಾದಿ ಕುಂಡ್ಲಿಯಲ್ಲಿ ಮೀನ ಲಗ್ನದ ಕುಂಡ್ಲಿ ಅಂದ್ರೆ ಇವತ್ತಿನ ಉದಯ ಲಗ್ನದ ಕುಂಡ್ಲಿ ನೋಡಿದಾಗ ಮೀನ ಲಗ್ನ ಬರುತ್ತೆ. ಲಗ್ನದಲ್ಲಿ 6 ಗ್ರಹಗಳು, ರವಿ, ಚಂದ್ರ, ನೀಚ ವಕ್ರ ಬುಧ ಮತ್ತು ವಕ್ರ ಶುಕ್ರ ಆಗಿರುವಂಥದ್ದು ರಾಹು. ಮತ್ತೆ ಋಷಭ ರಾಶಿಯಲ್ಲಿ ಅಂದ್ರೆ ತೃತೀಯದಲ್ಲಿ ಗುರು ಇರುವಂಥದ್ದು, ಪಂಚಮದಲ್ಲಿ ನೀಚ ಕುಜ ಇರುವಂಥದ್ದು,
ಇರುವಂಥದ್ದು, ಸಪ್ತಮ ಸ್ಥಾನದಲ್ಲಿ ಕೇತು ಇರುವಂಥದ್ದು ಮತ್ತು ಜಲತತ್ವ ರಾಶಿಯಲ್ಲಿ 6 ಗ್ರಹಗಳ ಮಿಲನ ಆಗ್ತಿರುವಂಥದ್ದು. ಸೊ ಇದರಿಂದ ಸಮಸ್ಯೆಗಳೇನಾಗ್ತಿದೆ ಅಂದ್ರೆ ಈ ಒಂದು ಯುಗಾದಿಯ ಕುಂಡ್ಲಿ ನೋಡಿದಾಗ ಸಮುದ್ರದಲ್ಲಿ ಉಬ್ಬರಗಳು ಜಾಸ್ತಿ ಆಗುವಂಥದ್ದು ಮತ್ತು ರವಿ ಲಗ್ನದಲ್ಲಿ ದ್ವಿಸ್ವಭಾವ ರಾಶಿಯಲ್ಲಿ ಇರೋದ್ರಿಂದ ಪ್ರಪಂಚದ ಇಬ್ರು ಯಾರೋ ಒಂದು ಶಕ್ತಿಯುತ ನಾಯಕರು ಅಂತ ಹೇಳ್ತೀವಲ್ಲ ಅವರಿಗೆ ಅಷ್ಟೊಂದು ಕ್ಷೇಮವಲ್ಲ. ಅದು ಯಾವ ನಾಯಕರು ಅಂತಂದ್ರೆ ಜಗತ್ತಿಗೆ ಸಂಬಂಧಪಟ್ಟಂತ ದೊಡ್ಡ ದೊಡ್ಡ ನಾಯಕರಾಗಿರ್ಬೋದು. ಖಂಡಿತವಾಗಿ ಒಬ್ರಿಗೆ ಏನಾದ್ರೂ ಅನಿರೀಕ್ಷಿತವಾಗಿ ಆರೋಗ್ಯದ ಸಮಸ್ಯೆ, ಇನ್ನೊಬ್ಬರಿಗೆ ರಕ್ಷಣಾ ವ್ಯವಸ್ಥೆಯಲ್ಲಿ ಸಮಸ್ಯೆಗಳನ್ನ ನೋಡ್ತೀವಿ. ಮತ್ತು ಹೆಚ್ಚು ಅಗ್ನಿ ಅವಘಡಗಳಾಗುವಂಥದ್ದು, ಪ್ರಕೃತಿ ವೈಪರೀತ್ಯಗಳಾಗುವಂಥದ್ದು ಮತ್ತು ಕೆಲವು ಕಡೆ ಭೂಮಿಕಂಪನ ಆಗುವಂಥದ್ದು. ನಿನ್ನೆ ನೋಡಿರ್ಬೋದು ಕೆಲವೊಂದು ಮಾಧ್ಯಮ ಮಾಹಿತಿಗಳಲ್ಲಿ ಭೂಮಿಕಂಪನದ ವಿಚಾರವಾಗಿ ನೋಡ್ತಾ ಬರ್ತೀವಿ. ಮತ್ತು ಇನ್ನು ಶುಕ್ರ ವಕ್ರನಾಗಿ ರಾವಿನ ಹತ್ತಿರದಿಂದ ಇರೋದ್ರಿಂದ ಪ್ರತಿಷ್ಠಿತ ಸಿನಿಮಾ ನಟರಿಗೆ ಏನಾದ್ರೂ ಎಡವಟ್ಟುಗಳು ಜಾಸ್ತಿ ಆಗುವಂಥದ್ದು ಈ ವರ್ಷದಲ್ಲಿ ಮುಖ್ಯವಾಗಿ ನೋಡ್ತಾ ಬರ್ತೀವಿ. ಹಾಗೆ ಯಾರಾದ್ರೂ ಒಬ್ಬ ಹಿರಿಯ ಸಿನಿಮಾ ರಂಗ ಸಾಧಕರಿಗೆ ಅಷ್ಟೊಂದು ಶುಭವಲ್ಲ, ಅವರ ಒಂದು ಕಾಲ ಅಗಲುವಿಕೆ ಈ ರೀತಿ ಆಗುವಂಥದ್ದು ನೋಡ್ತಾ ಬರ್ತೀವಿ. ಮತ್ತೆ ಶನಿ ರಾಹು ಮತ್ತು ಒಂದೇ ಹತ್ರ ಇರೋದ್ರಿಂದ ಯಾರಿಗೆ ಬಡತನ ಇರುತ್ತೋ ಇನ್ನೂ ಹೆಚ್ಚು ಹೆಚ್ಚು ಬಡತನ ಆಗುವಂಥದ್ದು, ಅವ್ರಿಗೆ ಇನ್ನೂ ಬಡತನ ಜಾಸ್ತಿ ಆಗುವಂಥದ್ದು ನೋಡ್ತೀವಿ. ಮತ್ತೆ ರವಿ ರಾಹು ಒಂದೇ ರಾಶಿಯಲ್ಲಿರೋದ್ರಿಂದ ರಾಜಕಾರಣಿಗಳ ಅವ್ಯವಸ್ಥೆಯಿಂದ ಜನಸಾಮಾನ್ಯರು ತತ್ತರಿಸ್ತಾರೆ. ಮತ್ತು ರಾಷ್ಟ್ರಾಧಿಪತಿ ಒಂದು ಗುರುವಿನ ತೃತೀಯದಲ್ಲಿರೋದ್ರಿಂದ ದೇಶದ ಆರ್ಥಿಕತೆಗೆ, ನಮ್ಮ ದೇಶದ ಆರ್ಥಿಕತೆಗೆ ಚೆನ್ನಾಗಿರುತ್ತೆ, ಭಾರತ ದೇಶದ ಆರ್ಥಿಕತೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಸ್ವಲ್ಪ ಹುಷಾರಾಗಿರೋದು ಯಾರು ಶೇರ್ ಮಾರ್ಕೆಟ್ ಅಲ್ಲಿ ಇದ್ದೀರಾ, ಮತ್ತೆ ಏರುಪೇರು ಆಗೋದು, ಮತ್ತೆ ಡಾಲರ್ ಮತ್ತು ರುಪಿಯ ಒಂದು ಬೆಲೆಗಳು ಏರಿಳಿತಗಳು ಕಾಣ್ತಾ ಇರುತ್ತೆ. ವಿಶೇಷವಾಗಿ ಅಮೆರಿಕ ದೇಶಕ್ಕೆ ಅಷ್ಟೊಂದು ಶುಭವಲ್ಲ. ಮತ್ತು ರವಿಯ ಸ್ಥಾನದಿಂದ ಈ ಬಾರಿ ಜನರಿಗೆ ಸ್ವಲ್ಪ ಏನಾದರೂ ಬೆಲೆ ಏರಿಕೆಯಿಂದ ತತ್ತರಿಸುವಂಥದ್ದು ನಾವು ಹೇಳ್ತೀವಿ. ಮತ್ತೆ ಪಂಚಮದಲ್ಲಿ ನೀಚ ಮಂಗಳ ಇರೋದ್ರಿಂದ ಶ್ವಾಸಕೋಶದ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ಅಂತ ನಾವು ನೋಡ್ತಾ ಬರ್ತೀವಿ. ಮತ್ತೆ ಈ ನಮಗೆ ನಮ್ಮ ಮಿತ್ರ ರಾಷ್ಟ್ರ ಅಥವಾ ಮಿತ್ರ ರಾಷ್ಟ್ರ ಪಕ್ಕದ ಯಾವ್ದು ಚೈನಾ ರಾಷ್ಟ್ರ ಅಂತ ಹೇಳ್ತೀವಲ್ಲ, ಸೊ ಅಲ್ಲಿ ರೋಗದ ಉಲ್ಬಣಗಳು ಇನ್ನೂ ಜಾಸ್ತಿ ಆಗುತ್ತೆ. ಸಪ್ತಮ ಸ್ಥಾನದಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು ಇದ್ರೆ ನಮ್ಮ ಮಿತ್ರ ರಾಷ್ಟ್ರ ಪಕ್ಕದಲ್ಲಿ ಇರುವಂತ ರಾಷ್ಟ್ರ ಪಾಕಿಸ್ತಾನ ಅಂತ ನಾವೇನ್ ತಗೊಂತೀವಿ ಅದರಲ್ಲಿ ಅವರ ಒಂದು ರಾಷ್ಟ್ರಕ್ಕೆ ಅಷ್ಟೊಂದು ಶುಭವಲ್ಲ. ನಮ್ಮ ದೇಶದಲ್ಲಿ ಇನ್ನೂ ಹೆಚ್ಚು ಪುಣ್ಯಕ್ಷೇತ್ರಗಳ ಅಭಿವೃದ್ಧಿ ಆಗುವಂಥದ್ದು ಜಾಸ್ತಿಯಾಗಿ ನೋಡ್ತಾ ಬರ್ತೀವಿ. ಇದು ಯುಗಾದಿಯ ಒಂದು ಕುಂಡ್ಲಿಯ ಫಲಗಳು. ಮತ್ತೆ ನೀವು ಕೇಳಿದ್ರಿ ಪ್ರಶ್ನೆ ವಿಚಾರವಾಗಿ ಪರಿಹಾರಗಳಂತಂದ್ರೆ, ಸೊ ಪರಿಹಾರಗಳ ವಿಚಾರವಾಗಿ ಬಂದಾಗ ಬಹುಮುಖ್ಯವಾಗಿ ಹಬ್ಬದ ಆಚರಣೆ ಶುಭವಾಗಿರಲಿ ಮತ್ತು ಆ ಮಂತ್ರದ ಮುಖೇನ ಹೇಳಿ ಮತ್ತು ಆಯಾ ರಾಶಿಗೆ ಸಂಬಂಧಪಟ್ಟಂತ ಪರಿಹಾರಗಳು ಬೇರೆ ಬೇರೆ ರೀತಿಯಾಗಿರುತ್ತೆ. ನಾವು ಹಿಂದಿನ ಕೆಲವಾರು ಸಂಚಿಕೆಗಳಲ್ಲಿ 12 ರಾಶಿಗಳ ದ್ವಾದಶ ರಾಶಿಗಳ ಫಲ ಏಪ್ರಿಲ್ ತಿಂಗಳಲ್ಲಿ ಹೇಳ್ತಾ ಬಂದ್ವಿ, ಮೇಷಾದಿ ರಾಶಿಗಳ ವಿಚಾರವಾಗಿ. ಸೊ ಆ ಏಪ್ರಿಲ್ ತಿಂಗಳ ಫಲನೇ ಯುಗಾದಿ ಫಲನೂ ಕೂಡ ಆಗುವಂಥದ್ದು. ಯಾಕಂದ್ರೆ ಒಂದು ಮಾಸಕ್ಕೆ ಸಂಬಂಧಪಟ್ಟಂಥದ್ದು 35ರಿಂದ 40 ದಿನ ಮಾತ್ರ. ಯಾಕಂದ್ರೆ ಮೇ 15ನೇ ತಾರೀಕು ಅಥವಾ ಮೇ ಮೊದಲನೇ ವಾರ ಅನ್ಕೊಳ್ಳಿ, ಮೇ ಮೊದಲನೇ ವಾರದಿಂದ ನಾವು ಗುರು ಗೋಚಾರದ ಫಲ ಹೇಳ್ತೀವಿ. ಆ ರೀತಿ ಆಗಿರೋದ್ರಿಂದ ಏನು ಮಾಸದ ಫಲಗಳಿದೆನೋ ಅದನ್ನೇ ಕೂಡ ವೀಕ್ಷಕರು ನೋಡ್ಬೋದು. ಏಪ್ರಿಲ್ ಮಾಸದಲ್ಲಿ ನಾವು ಅದನ್ನ ಇದು ಮಾಡಿದ್ದೀವಿ. ಆದರೆ ಹೆಚ್ಚು ಯುಗಾದಿಯ ಪರಿಹಾರಗಳನ್ನಂತ ನೋಡಿದಾಗ ಆದಷ್ಟು ಜನರು ಯಥೇಚ್ಛವಾಗಿ ಸೂರ್ಯನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ. ಯಾಕಂದ್ರೆ ಸೂರ್ಯ ದ್ವಿಸ್ವಭಾವದಲ್ಲಿರುವಾಗ ಜನಸಾಮಾನ್ಯರಿಗೆ ಕಿರಿಕಿರಿಗಳು ಜಾಸ್ತಿ. ಬೆಳಗ್ಗೆ ಎದ್ದ ತಕ್ಷಣ ಆದಷ್ಟು ಆದಿತ್ಯ ಹೃದಯ ಪಠನೆ ಮಾಡುವಂಥದ್ದು ಮತ್ತು ಜನರು ತಮ್ಮ ಲೈಫ್ ಸ್ಟೈಲ್ನ ಚೆನ್ನಾಗಿ ಇಟ್ಕೊಂಡಿರುವಂಥದ್ದು, ಅಂದರೆ ಯೋಗ ಮತ್ತು ಪ್ರಾಣಾಯಾಮ ಇತ್ಯಾದಿ ಒಂದು ನ್ಯಾಚುರಲ್ ಆಗಿರುವಂಥ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಇವೆರಡು ಪರಿಹಾರಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲ ರಾಶಿಗಳಿಗೂ ಅಪ್ಲಿಕೇಬಲ್ ಆಗುತ್ತೆ. ಓಕೆ ಗುರುಜಿ, ಸೊ ಇಷ್ಟೊಂದು ಕೂಡ ನಮ್ಮ ಜೊತೆ ಇದ್ದು ಅಮಾವಾಸ್ಯೆ ಯುಗಾದಿ ಆಗಿರ್ಬೋದು, ಹಾಗೆ ಯುಗಾದಿ ಒಂದು ಹೊಸ ವರ್ಷ, ಹಾಗೆ ಕಾಲರ್ ಇದ್ದಾರೆ ಗುರುಜಿ, ಕಾಲರ್ ಒಬ್ಬರು ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಹಲೋ ಹಲೋ. ಓಕೆ, ಕಾಲ್ ಕಟ್ ಆಗಿದೆ. ಯಾರಿಗೆ ಕಾಲ್ ಸಿಕ್ಕಿ ಕಾಲ್ ಪುನಃ ಕಟ್ ಆಯ್ತು. ಸೊ ನೀವು ಮತ್ತೆ ಗುರೂಜಿ ಅವ್ರ ಹತ್ರ ಮಾತಾಡ್ಬೇಕಂದ್ರೆ ಮತ್ತೆ ಶನಿವಾರ ಕಾಯ್ಬೇಕಾಗುತ್ತೆ, ಶನಿವಾರದವರೆಗೂ. ಇಲ್ಲ ಇನ್ ಕೇಸ್ ಆಗಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ, ಲಾಸ್ಟ್ ನಂಬರ್ 777 ಏನು ಬರುತ್ತೆ, ಸೊ ಆ ನಂಬರ್ಗೆ ನೀವು ಗುರೂಜಿಗಳದ ನಂಬರ್ ಅದು ವಾಟ್ಸಪ್ ಮಾಡಿದ್ರೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಜನ್ಮ ಸಮಯ, ಹಾಗೆ ಜನ್ಮಸ್ಥಳ, ನೀವು ಕೇಳೋದಕ್ಕೆ ಬಯಸುವಂಥ ಒಂದು ಪ್ರಶ್ನೆಯನ್ನ ವಾಟ್ಸಪ್ ಮಾಡಿದ್ರೆ ಗುರೂಜಿಗಳು ಉತ್ತರವನ್ನ ನೀಡ್ತಾರೆ ಅಂತ ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಓಕೆ, ಕಾಲರ್ ರೆಡಿ ಇದ್ದಾರೆ, ತಗೊಳ್ಳೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಶಿವಲಿಂಗಂ. ಶಿವಲಿಂಗಂ ಅವರೇ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮೇಡಮ್, ಕೋಲಾರ ಡಿಸ್ಟಿಕ್ ಚಿಂತಾಮಣಿಯಿಂದ ಮೇಡಮ್. ಓಕೆ, ಗುರೂಜಿಗಳಿದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಅದಕ್ಕೂ ಮುಂಚೆ ನಿಮ್ಮ ಜನ್ಮ ದಿನಾಂಕ ಹೇಳ್ತೀರಾ? ಮೇಡಮ್, ನಾವು ಜನ್ಮ ದಿನಾಂಕ ಎಲ್ಲ ಗೊತ್ತಿಲ್ಲ, ಹೆಸರು ಬಲ ಮಾತ್ರ ಇದೆ ಮೇಡಮ್. ನಮ್ದು ಮಕರ ರಾಶಿ. ಓಕೆ, ಶಿವಲಿಂಗಂ ಅವರೇ, ಗುರೂಜಿಗಳೇ ಇದ್ದಾರೆ, ನೇರವಾಗಿ ಅವರೊಟ್ಟಿಗೆ ಮಾತನಾಡಿ. ನೀವು ಏನ್ ಪ್ರಶ್ನೆ ಕೇಳಬೇಕು ಕೇಳಿ. ಕೇಳ್ತೀನಿ ಮೇಡಮ್. ನಮಸ್ಕಾರ ಶಿವಲಿಂಗಂ, ಹೇಳಿ. ನಮಸ್ಕಾರ ಸರ್.
ಗುರುಗಳೇ. ಹೇಳಿ. ಗುರುಗಳೇ, ಈ ವರ್ಷ ರಾಶಿ ಫಲದಲ್ಲಿ ಇದು ಲಾಭ ನಷ್ಟ ಎಷ್ಟಿದೆ ನೋಡಿ ಗುರುಗಳೇ? ನಿಮ್ಮ ರಾಶಿ ಯಾವುದು? ಮಕರ ರಾಶಿ. ಓಕೆ, ಏನು ಪ್ರಶ್ನೆ ಇತ್ತು ತಮ್ಮದು? ಇಲ್ಲ, ಏನು ಮಕರ ರಾಶಿ ಎಷ್ಟು ಎಷ್ಟು ಸಂಪಾದನೆ ಮಾಡೋನು ಇರೋಲ್ಲ, 5 ನಿಮಿಷ ಖಾಲಿಯಾಗಿ ಹೋಗುತ್ತೆ. ಈ ವರ್ಷ ಹಂಗಿದೆ ನೋಡಿ ಗುರುಗಳೇ. ನೋಡಿ ರಾಶಿಯವರಿಗೆ ನೋಡಿ, ರಾಶಿ ಫಲದ ವಿಚಾರವಾಗಿ ನಮ್ಮ ಎಪಿಸೋಡ್ಗಳಲ್ಲಿ ಕವರ್ ಮಾಡಿದೆ ಸರ್. ಆದರೆ ಈಗ ನೀವು ಕೇಳ್ತಿರೋ ಪ್ರಶ್ನೆ ಸಮಯದಲ್ಲಿ ನಿಮಗೆ ನಷ್ಟ ಜಾಸ್ತಿ ಅಂತ ಹೇಳ್ತಾ ಇದ್ದೀರಲ್ಲ, ಈಗಿನ ಪ್ರಶ್ನೆ ಕುಂಡ್ಲಿ ತೊಗೊಂಡ್ರು ಕೂಡ ಇವತ್ತಿನ ಒಂದು ಪ್ರಶ್ನೆ ಹೋರ ಅಂತ ತಗೊಂತೀವಿ. ಸೂರ್ಯ ಹೋರ ನಡೀತಾ ಇದೆ. ಸೂರ್ಯ ದ್ವಿಸ್ವಭಾವ ರಾಶಿಯಲ್ಲಿರೋದ್ರಿಂದ ಲಾಸ್ಟ್ ನಿಮಗೆ 1.5-2 ವರ್ಷದಿಂದ ಕೂಡ ಈ ರೀತಿ ನಿಮಗೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಸರ್. ನಿಮ್ಮ ರಾಶಿಯವ್ರಿಗಾಗಿರ್ಬೋದು, ಆ ಥರ ಇದೆ. 1 ತಿಂಗಳಿಂದ ಸುಮಾರಾಗಿ ನಡೀತಾ ಇದೆ. ಸೊ ಆ ರೀತಿ ಇರುತ್ತೆ. ನೀವು ಮೇ 15ನೇ ತಾರೀಕುವರೆಗೂ ವೇಟ್ ಮಾಡಿ. ಅವಾಗ ರಾಶಿಗೆ ನಿಮಗೆ ಗುರುಬಲ ಕೂಡ ಬರುವಂಥದ್ದು, ಯಾವುದೇ ಸಮಸ್ಯೆ ಆಗಲ್ಲ. ಆದಷ್ಟು ಹೆಚ್ಚು ಶನಿವಾರದಂದು ನೀವು ವ್ಯವಹಾರಗಳನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಅಂದರೆ ಅವತ್ತೇನಾದರೂ ಕೊಡೋಕೊಳ್ಳಿಕ್ಕೆ ವಿಚಾರವಾಗಿದ್ದರೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಸೊ ಪ್ರತಿ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಎಳ್ಬತ್ತಿನ ಇದು ಮಾಡಿ, ಮತ್ತು ಹನುಮಾನ್ ಚಾಲಿಸ ದಿನಾನು ಹೇಳಿ. ಸ್ವಲ್ಪ ಮೇ 15ನೇ ತಾರೀಕುವರೆಗೂ ನಿಮ್ಮ ಒಂದು ರಾಶಿ ಪ್ರಕಾರದಲ್ಲಿ ದಿನ ಸಾಮಾನ್ಯವಾಗಿರುವಂಥದ್ದು ಸರ್. ಇನ್ನೊಂದು 15 ದಿನ ಕಾಲ ನಂತರ, ಮೇ 15ನೇ ತಾರೀಕು ನಂತರ ನಿಮ್ಮದು ಏನು ವ್ಯವಹಾರಗಳು ಚೆನ್ನಾಗಾಗುತ್ತೆ. ಅದಾದಮೇಲೆ ನಿಮಗೆ ಉಳಿಯುತ್ತೆ, ಹಣ ಜಾಸ್ತಿ ಉಳಿಯುತ್ತೆ, ಮತ್ತು ಬರುವಂಥ ದಿನಗಳಲ್ಲಿ ಚೆನ್ನಾಗಾಗುತ್ತೆ. ನಿಮಗೇನು 2.5 ವರ್ಷದಿಂದ ಸಮಸ್ಯೆಗಳಿತ್ತೋ ಆ ಸಮಸ್ಯೆ ದೂರ ಆಗಿ ಚೆನ್ನಾಗಾಗುತ್ತೆ ಶಿವಲಿಂಗಂ ಸರ್. ಗುರುಗಳ, ಇದು ಲಾಭ ನಷ್ಟ ಎಷ್ಟಿದೆ ನೋಡಿ ಗುರುಗಳೇ ಈ ವರ್ಷ? ನೋಡಿ, ಲಾಭ ನಷ್ಟದ ವಿಚಾರವಾಗಿ ನಮ್ಮ ಎಪಿಸೋಡ್ಗಳಲ್ಲಿ ಕವರ್ ಮಾಡಿದೆ. ಯುಗಾದಿ ವಿಚಾರದಲ್ಲಿ, ಪಂಚಾಂಗದಲ್ಲಿ, ಅದನ್ನು ವೀಕ್ಷಿಸಿ ನಮ್ಮ ಚಾನಲಲ್ಲಿ ಬರ್ತಾ ಇರುವಂಥದ್ದು. ಆದಷ್ಟು ಈ ಪರಿಹಾರಗಳು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಸರ್. ಒಳ್ಳೆಯದಾಗಿ. ಧನ್ಯವಾದಗಳು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಿವಲಿಂಗಂ ಅವರೇ. ಸೊ ಶಿವಲಿಂಗಂ ಅವರು ಕೂಡ ತಮ್ಮ ಪ್ರಶ್ನೆಯನ್ನ ಕೇಳಿದ್ರು ಗುರುಜಿ. ಸೊ ನಮ್ಮ ಪ್ರತಿ ಒಂದು ಸಂಚಿಕೆಯಲ್ಲೂ ಸಹ ನಾವು ಯುಗಾದಿ ಹಾಗೆ ಮುಂದಿನ ತಿಂಗಳ ಅಂದ್ರೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದ ವಿಚಾರದ ಬಗ್ಗೆ, ಅದಕ್ಕೆ ಪರಿಹಾರ ಕ್ರಮಗಳೇನು, ಇದೆಲ್ಲದನ್ನ ಕೂಡ ತಿಳಿಸ್ತಾ ಹೋಗ್ತಾ ಇರ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಭಕ್ತಿ ಪ್ರಗತಿ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಲಭ್ಯ ಇರುತ್ತೆ. ಸೊ ನೀವು ವೀಕ್ಷಿಸಿ ಆ ಪರಿಹಾರ ಕ್ರಮಗಳನ್ನ ಅನುಸರಿಸಿ ಅಂತ ಹೇಳಿ ತಿಳಿಸ್ತಾ, ಸೊ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಎಲ್ಲಾ ವಿಚಾರಗಳ ಮಹತ್ತರ ಮಾಹಿತಿಗಳ ಬಗ್ಗೆ ತಿಳಿಸ್ಕೊಟ್ಟದಂತಹ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದಂತಹ ಮಂಜುನಾಥ್ ಗುರೂಜಿಗಳಿಗೆ ಧನ್ಯವಾದಗಳು ಗುರುಜಿ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮತ್ತೊಮ್ಮೆ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಯುಗಾದಿ ಹಬ್ಬ ಎಲ್ರಿಗೂ ಹರ್ಷ ಎಲ್ಲದನ್ನ ತರಲಿ ಅಂತ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.